ನಮಸ್ತೆ ವೀಕ್ಷಕರೇ, ನಾನು ಮಲ್ನಾಡು ಮೆಹಬೂಬ್. ಇದು ವಿಶ್ವಪಥ ಟಿವಿ. ಸೋಮವಾರ ಸಕಲೇಶಪುರದಲ್ಲಿ ಕಾಫಿ ಬೆಳೆಗಾರರ ದೊಡ್ಡ ಸಮಾವೇಶ ನಡೆಯಿತು. ಬಹಳ ಶಿಸ್ತು ಅಚ್ಚುಕಟ್ಟಿನ ಒಂದು ಸಮಾವೇಶ ಆಗಿತ್ತು. ನಡೆದಂತಹ ಕಾಫಿ ಬೆಳೆಗಾರರ ಸಮ್ಮೇಳನದ ಒಂದು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ ರಾಜ್ಯ ಬೆಳೆಗಾರರ ಒಕ್ಕೂಟ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಕುಮಾರ್ ಅವರು. ಜೊತೆಗೆ ಸುರೇಂದ್ರ ಟಿ.ಪಿ. ಅವರು ಕಾಫಿ ಬೆಳೆಗಾರರು ಕೂಡ ಆಗಿದ್ದಾರೆ. ಜೊತೆಗೆ ಕಾಫಿ ಬೆಳೆಗಾರರು KPCC ಸದಸ್ಯರು ಆದಂತಹ ಎಡೆಹಳ್ಳಿ ಆರ್ ಮಂಜುನಾಥ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಬೆಕ್ಕನಹಳ್ಳಿ ನಾಗರಾಜ್ ಅವರು ಬೆಳೆಗಾರರು, JDS ಮುಖಂಡರು, ಇವರು ಸಹ ನಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ರಕ್ಷಿತಿ ಪ್ರಸಾದ್ ಅವರು ಬೆಳೆಗಾರರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆದಂತಹ ರಕ್ಷಿತಿ ಪ್ರಸಾದ್ ಅವರು ಕೂಡ ಮಾತಾಡಿದ್ದಾರೆ. ಮತ್ತು ಅರುಣ್ ರಕ್ಷಿತಿ ಅವರು, ಇವರು ಪತ್ರಕರ್ತರು, ಕಾಫಿ ಬೆಳೆಗಾರರು, ಜೊತೆಗೆ ರೋಟರಿ ಗವರ್ನರು ಆಗಿದ್ದಾರೆ. ಇವೆಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಆಶಾಭಾವನೆಯೂ ಕೂಡ ಈ ಸಮ್ಮೇಳನದಿಂದ ಅವರಿಗೆ ವ್ಯಕ್ತವಾಗಿದೆ. ತಮ್ಮದೇ ಆದಂಥ ವಿಭಿನ್ನ ರೀತಿಯಲ್ಲಿ ತಮ್ಮ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ, ಯಾರ್ಯಾರು ಏನೇನು ಹೇಳಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿ ಹಂಚಿಕೊಂಡಿದ್ದಾರೆ ಅದನ್ನು ಮಾತನಾಡೋಣ. ಈ ಒಂದು ಸಮ್ಮೇಳನವನ್ನು ಆಯೋಜಿಸಿದಂತಹ ಕಾಫಿ ಬೆಳೆಗಾರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಕುಮಾರ್ ಜೊತೆ ಈಗ ಮಾತನಾಡೋಣ. ಮೋಹನ್ ಕುಮಾರ್ ನಮಸ್ತೆ, ನಾನು ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ ವಿಶ್ವಪಥ ಟಿವಿಯಿಂದ. ಸರ್, ನಿನ್ನೆ ತಾವು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಶಿಸ್ತುಬದ್ಧವಾಗಿ ಒಂದು ಕಾಫಿ ಸಮ್ಮೇಳನ ಮಾಡಿದಿರಿ. ಬಹಳಷ್ಟು ನಿರೀಕ್ಷೆಗಳನ್ನು ತಾವು ಇಟ್ಕೊಂಡಿದ್ದೀರಿ. ಸಕಲೇಶಪುರ ಮತ್ತು ಇತರೆ ಭಾಗದಿಂದ ಬಂದಂತಹ ಎಲ್ಲ ಬೆಳೆಗಾರರು ಕೂಡ ಬಹಳ ನಿರೀಕ್ಷೆಯ ಆಶಾವಾದವನ್ನು ಕೂಡ ಇಟ್ಕೊಂಡಿದ್ದಾರೆ. ಸರ್, ನಿಮ್ಗೆ ಏನು ಅನಿಸುತ್ತೆ ಸರ್, ಈ ಬಹಳ ಶ್ರಮಪಟ್ಟು ಮಾಡಿದಂತಹ ನಿಮ್ಮ ಸಮ್ಮೇಳನದಿಂದ ಏನಾದರೂ ನಿಮಗೆ ಸೌಲಭ್ಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸೌಲಭ್ಯಗಳು ಸಿಗಬಹುದು ಅಂತ ಆಶಾಭಾವನೆ ಏನಾದ್ರು ಇದೆಯಾ? ನಮಸ್ತೆ. ನಿನ್ನೆ ನಿಜವಾಗ್ಲೂ ನಮ್ಮ ಏನು ವಾಣಿಜ್ಯ ಸಚಿವಾಲಯದಿಂದ ವಾಣಿಜ್ಯ ಸಚಿವರು ಪಿಯೂಷ್ ಗೋಯಲ್ ಅವರು ಅದು ಸಕಲೇಶ್ಪುರಕ್ಕೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಬರ್ತಾರೆ ಅಂತ ನನಗೆ ನಿರೀಕ್ಷೆನೇ ಇರಲಿಲ್ಲ. ಅದೇ ನಮ್ಮ ಅದೃಷ್ಟ. ಅವರು ಬಂದು ಒಂದು ವಿಚಾರವನ್ನ ತಿಳ್ಕೊಂಡಿದ್ದಾರೆ, ಏನಾಗ್ತಾ ಇದೆ ಕಾಫಿ ಇದರಲ್ಲಿ, ನಮ್ಮ ಒಂದು ಸಮುದಾಯದಲ್ಲಿ. ಮತ್ತೆ ಇಷ್ಟು ಜನ ಕಾಫಿ ಬೆಳೆಗಾರರು ಸೇರಿರೋದು ಅವ್ರಿಗೆ ಹೌದು ನಿಜವಾಗ್ಲೂ ಕೆಲವು ಸಮಸ್ಯೆಗಳಿದ್ದಾವೆ, ಅದನ್ನ ನಾನು ನೋಡ್ತೀನಿ ಅಂತಲೂ ಸಹ ಅವರು ಭಾಷಣ ಮಾಡಿದಾಗ ಹೇಳಿದ್ದಾರೆ. ನಮಗೆ ಅನಿಸ್ತಾ ಇರೋದು, ಈಗ ನೋಡಿ, ಮುಖ್ಯವಾಗಿ ಸರ್ಫಾಸಿ ಆಕ್ಟ್ ಏನು ಬೆಳೆಗಾರರಿಗೆ ತೊಂದರೆ ಆಗಿದೆ, ಅದ್ರ ಬಗ್ಗೆ ನಾವು ಡೆಲ್ಲಿಗೆ ಹೋಗಿ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ, ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿ, ಅದ್ರ ಪ್ರಯುಕ್ತ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಇವತ್ತ ವಾಟ್ಸಪ್ ಅಲ್ಲೂ ಹೊರದಾಡ್ತಾ ಇದೆ. ಹಾಸನದಿಂದ ಕೆನರಾ ಬ್ಯಾಂಕ್ ಅವರು ಒಂದು OTS ಕೊಡ್ಲಿಕ್ಕೆ ಕಾಫಿ ಬೆಳೆಗಾರರಿಗೆ ಪ್ರತ್ಯೇಕವಾದೊಂದು ಅದಾಲತ್ತು ಮಾಡಿದೀವಿ, ಬರ್ಬೇಕು ಅಂತ ಹೇಳಿ 27 ಅವರಿಗೆ ಅದಕ್ಕೆ ಒಂದು ಘೋಷಣೆ ಮಾಡಿದ್ದಾರೆ. ಅದು ಇದ್ರದ್ದು ರಿಸಲ್ಟ್. ಈಗ ಪಿಯೂಷ್ ಗೋಯಲ್ ಏನು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ಕಾಫಿ ಇದು ಅನ್ವಯಿಸ್ತಿಲ್ಲ ಅಂತ, ಏನು ಸಮಸ್ಯೆಗಳಿದ್ರೆ ಅದನ್ನ ಇದರಲ್ಲಿ ಬಗೆಹರಿಸ್ಕೋಬೇಕಾಗುತ್ತೆ ಅಂತ ಹೇಳಿ ಬ್ಯಾಂಕ್ ಅವರು ಮುಂದೆ ಬಂದಿದ್ದಾರೆ. ಅದೇ ರೀತಿ ಇನ್ನು ನಮಗೆ ಈ ಪರಿಹಾರಗಳು, ಈಗ ಏನಾಗಿದೆ, ಈ ಕ್ಲೈಮೇಟ್ ಚೇಂಜ್ ಇಂದ ಏನ್ ತೊಂದರೆ ಆಗುತ್ತೆ, ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಿ ಅಂತ ಕೇಳಿದೀವಿ. ಆಮೇಲೆ ಸಬ್ಸಿಡಿ ನೋಡಿ, ಈಗ ಸಬ್ಸಿಡಿ ಏನು ಒಂದು 100 ಕೋಟಿ ಇದ್ದಿದ್ದಕ್ಕೆ ನಮಗೆ ಹೆಚ್ಚಿಗೆ ಕಾಫಿ ಬೆಳೆಗಾರರಿಗೆ ಕೊಡಕ್ ಆಗ್ತಾ ಇಲ್ಲ, ಅದಕ್ಕೆ ಇನ್ನೊಂದು 100 ಕೋಟಿ ಬೇಕು ಅಂತ ಕೇಳಿದಾಗ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆ ನಾನು ಹೆಚ್ಚಿನ ಒಂದು ಇದನ್ನ ಕೊಡ್ಲಿಕ್ಕೆ ಮಾಡ್ತೀನಿ ಅಂತ ಒಂದು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ. ಆ ತರ ಒಂದು ಒಳ್ಳೆ ನಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತಲೂ ಸಹ ಅವರು ಹೇಳಿರೋದ್ರಿಂದ ನಮಗೆ ಇದು ಒಳ್ಳೆ ತೃಪ್ತಿ ತಂದಿದೆ. ಅವ್ರನ್ನ ಕರೆಸಿ ಇಲ್ಲಿ ನಾವು ಒಂದು ಸಮಾವೇಶ ಮಾಡಿರೋದು ನಿಜವಾಗ್ಲೂ ಎಲ್ಲ ಬೆಳೆಗಾರರಿಗೂ ಸಂತೋಷವಾಗಿದೆ. ಸರ್, ಇವರು ರಾಜ್ಯ ಸಚಿವರು ಕೂಡ ಬರಬೇಕಾಯ್ತು, ಖಂಡ್ರೆ ಅವರು ನಿರೀಕ್ಷೆ ಇತ್ತ ಸರ್ ಅವ್ರು ಬರ್ತಾರೆ ಅಂತ? ರಾಜ್ಯ ಸಚಿವರು ನಾವು 3 ಜನ ಕರೆದಿದ್ವಿ. ಈಶ್ವರ್ ಖಂಡ್ರೆಯವ್ರನ್ನು ಹೋಗಿ ಪರ್ಸನಲ್ ಭೇಟಿ ಮಾಡಿ ಕರೆದಿದ್ವಿ. ಆಮೇಲೆ ಕೃಷ್ಣ ಬೈರೇಗೌಡರು ಕರೆದಿದ್ವಿ. ಬಟ್ ಅವ್ರದ್ದು ಮೊದಲೇ ರಾಜಸ್ಥಾನಕ್ಕೆ ಏನೋ ಹೋಗೋ ಕಾರ್ಯಕ್ರಮ ಇದೆ, ಬೇಗ ಬಂದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ರಾಜಣ್ಣನವರು ನಾವು ತುಮಕೂರಿಗೆ ಹೋಗಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಕರೆದಿದ್ದಕ್ಕೆ ಬರ್ತೀನಿ ಅಂತಲೂ ಅವರು ಹೇಳಿದ್ರು. ಬಟ್ ಏನಕ್ಕೆ ಬರ್ಲಿಲ್ಲ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಬಟ್ ನಮ್ಗೆ ಅನ್ಸೋದು, ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರ್ಬೇಕಿತ್ತು, ಭಾರಿ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ನಮಗೆ ಮಡಿಕೇರಿಯಿಂದ ಮುಂತರಗೌಡರು ಬಂದಿದ್ದು ಖುಷಿ ಆಯ್ತು. ಹಾಗೆ ನಮ್ಮ ಶ್ರೇಯಸ್ ಪಟೇಲ್ ಅವರು ಬಂದಿದ್ರು, MP ಅವರು, ಮತ್ತೆ ತೇಜಸ್ವರಿ ಅವರು ಬಂದಿದ್ರು. ಅವರೆಲ್ಲ ಬಂದಿದ್ದು ಒಂದು ಸಭೆಗೆ ಒಂದು ಒಳ್ಳೆ ಕಳೆ ಕೊಡ್ತು. ಮತ್ತೆ ಅವರು ಒಳ್ಳೆ ಒಂದು ಸಲಹೆಗಳನ್ನು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಮಂತ್ರಿಗಳು ಮಾತಾಡೋಕೆ ಹೇಳಿದ್ರಲ್ಲ, ಎಲ್ಲ ಒಟ್ಟಾಗಿ ಸೇರಿ
ಏನು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕಾಫಿ ಬೋರ್ಡ್ ಇರ್ಬೋದು ಅಥವಾ KGF ಇರ್ಬೋದು, ಒಟ್ಟಿಗೆ ಸೇರಿ ಇದ್ರ ಬಗ್ಗೆ ನಾವು ಪರಿಹಾರ ಕಂಡಿಡ್ಕೊಳ್ಳೋಣ ಅಂತ ಅವ್ರು ಹೇಳಿದಾರಲ್ಲ. ಹೌದು ಹೌದು ಹಾಗಾಗಿ ಅದೊಂದು ತೃಪ್ತಿ ತಂದಿದೆ ನಮಗೆ. ಓಕೆ 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 ಸರ್, ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿದ್ರೆ ಧನ್ಯವಾದಗಳು ಸರ್. ಈಗ ನಾವು ಒಂದು ಕಾಲ್ ಮಾಡೋಣ. ಬೆಕ್ನಳ್ಳಿ ನಾಗರಾಜ್ ಅಂತ ಹೇಳಿ, ಇವರು ಕಾಫಿ ಬೆಳೆಗಾರರು ಹೌದು, JDS ಮುಖಂಡರು ಕೂಡ ಆಗಿದ್ದಾರೆ. ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮುತುವರ್ಜಿ ವಹಿಸಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಬೆಕ್ನಳ್ಳಿ ನಾಗರಾಜರೇ ನಮಸ್ತೆ. ನಾನು ಮಲ್ನಾಡ ಮೆಹಬೂಬ್ ಮಾತಾಡ್ತಾ ಇದ್ದೇನೆ, ವಿಷಪಥ ಟಿವಿಯಿಂದ. ನಮಸ್ಕಾರ ಸರ್, ನಿನ್ನೆ ಬಹಳ ಅಚ್ಚುಕಟ್ಟಾಗಿ ಒಂದು ಕಾಫಿ ಸಮ್ಮೇಳನವನ್ನು ನೀವು ಮಾಡಿದ್ರಿ. ಬಹಳ ಖುಷಿಯಾಯಿತು. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಬೆಕ್ನಳ್ಳಿ ನಾಗರಾಜ್ ಎಲ್ಲಿರ್ತಾರೆ ಅಲ್ಲೇ ಶಿಸ್ತಾಗಿರುತ್ತೆ, ಎಲ್ಲೋ ಚೆನ್ನಾಗಿರುತ್ತೆ ಅಂತ ಅದು ಕೂಡ ನಮಗೆ ಭರವಸೆ ಇತ್ತು. ಸರ್, ಈಗ ನೀವು ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ರಿ. ಆದರೆ ಇದರಿಂದ ಏನಾದ್ರು ಕಾಫಿ ಬೆಳೆಗಾರರಿಗೆ ಪ್ರಯೋಜನ ಆಗುತ್ತೆ ಅಂತ ನಿಮ್ಗೇನಾದ್ರು ಅನಿಸುತ್ತಾ ಸರ್? ಯಾಕೆಂದರೆ ನೀವು ನೇರವಾಗಿ ಹೇಳೋರು, ನೀವು ಅದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದೀನಿ. ನಾಗರಾಜು ಒಬ್ಬನೇ ಕಾರ್ಯಕ್ರಮ ಮಾಡ್ಲಿಲ್ಲ, ಇಡೀ ಕಾಫಿ ಬೆಳೆಗಾರರೆಲ್ಲ ಒಟ್ಟಾಗಿ ಶೇರ್ ಮಾಡಿದೀವಿ. ಹೌದು ಹೌದು ಹೌದು. ಕಾರ್ಯಕ್ರಮಕ್ಕೆ ಬೇಕಾದಂತ ಮಾಹಿತಿಗಳು ಮತ್ತು ನಮ್ದೇ ಆದಂತ ಇಲ್ಲ, ಅದ್ರಲ್ಲಿ ನೀವು ಕೂಡ ಒಬ್ರು ಪ್ರಮುಖರಾಗಿದ್ರಿ ಅಂತ ಆ ಮುಖೇನ ಅಲ್ಲ, ಸಂಘಟಕರೆಲ್ಲ ಒಟ್ಟಾಗಿ ಮಾಡೋದಕ್ಕೆ ಮೂಲ ಸಂದೇಶಗಳನ್ನು ಕೊಟ್ಕೊಂಡು ಬಂದು. ಹೌದು ಹೌದು. ಸೊ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಸರ್ ಹಲವು ಕಾರ್ಯಕ್ರಮಗಳಿಗೆ ಕೇಂದ್ರದ ವಾಣಿಜ್ಯ ಸಚಿವರು ಅಥವಾ ಕೇಂದ್ರ ಸಚಿವರುಗಳು ಈ ತರ ಕಾರ್ಯಕ್ರಮಕ್ಕೆ ಬಂದಿರಬಹುದು. ಆದ್ರೆ ವಿಶೇಷವಾಗಿ ಸುಮಾರು 18 ವರ್ಷಗಳ ಹಿಂದೆ ಒಂದ್ಸಾರಿ ಜಸ್ವಂತ್ ಸಿಂಗ್ ಚಿಕ್ಕಮಂಗ್ಳೂರಿಗೆ ಬಂದಿದ್ರು. ಆದ್ರೆ ವಾಣಿಜ್ಯ ಸಚಿವರು ಅವರು ಹಣಕಾಸು ಸಚಿವರಾಗಿ ಬಂದಿದ್ರು. ಆದ್ರೆ ಯಾವುದೇ ಭರವಸೆಗಳು ಕೊಡ್ಲಿಲ್ಲ, ಅದರಿಂದ ಪ್ರಯೋಜನ ಏನೂ ಆಗ್ಲಿಲ್ಲ. ಆದ್ರೆ ಇವತ್ತು ವಸ್ತುಸ್ಥಿತಿನೇ ಬೇರೆ ಇದೆ. ವಾಣಿಜ್ಯ ಸಚಿವರನ್ನ ದೆಹಲಿ ನಿಯೋಗ ಹೋಗಿ ನಾವು ಅವ್ರನ್ನ ಮಾತಾಡ್ಬೇಕು ಅಂದ್ರೆ ಬಹಳ ಶ್ರಮ ಇದೆ, ಅದಕ್ಕೆ ಭೇಟಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಕಾಫಿ ಬೆಳೆಗಾರ ನಿಯೋಗ ಹೋದ್ರೆ ಅಂತದ್ರಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನ ಸ್ಥಳದಲ್ಲೇ ಬಂದು ಅವರ ಏನೇನು ಇವತ್ತಿನ ಕುಂದುಕೊರತೆ ಮುಂದೆ ಆಗ್ಬೇಕಾದ ಏನು ಅನುಕೂಲತೆಗಳಿದೆ ಅಥವಾ ಮತ್ತು ದೇಶಕ್ಕೆ ಮತ್ತು ಬೆಳೆಗಾರರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಆಗ್ಬೇಕಾದಂತ ಮೂಲಭೂತ ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರ ಹುಡುಕ ದಿಕ್ಕಲ್ಲಿ ಒಟ್ಟಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಸಿಕ್ತಲ್ಲ, ಅದು ಕಾಫಿ ಬೆಳೆಗಾರರ ಪುಣ್ಯ. ಹೌದು ಹೌದು ಸರ್, ಹೌದು. ಇಡೀ ಕಾಫಿ ನಾಡಿನ ಜನರಿಗೆ ಇಂತಹ ಒಂದು ಕಾರ್ಯಕ್ರಮ ಹೆಚ್ಚು ಪ್ರಚಾರ ಆಗದೆ ಇದ್ರು ಕೂಡ ಜನ ನಿಮ್ಮಂತ ಟಿವಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ನೋಡಿ ಜನ ಜಾತ್ರೆ ಅಂತ ಹತ್ತು ಬರ್ತಾ ಇದ್ರು. ಹೌದು ಹೌದು. ಅಂದ್ರೆ ಇದೆ, ಹೌದು ಏನೋ ಇದೆ ಅಂತ, ಕಾಫಿಗೆ ಬೆಲೆ ಬಂದು ಸ್ವಲ್ಪ ಬೆಲೆ ಇದೆ ತಾತ್ಕಾಲಿಕವಾದ ತಕ್ಷಣ ಪರಿಪೂರ್ಣವಾದ ಸಮಸ್ಯೆ ಬಗೆಹರಿದಿದೆ ಅಂತ ಅಲ್ಲ. ಹೌದು ಹೌದು. ಇವತ್ತು ಕಾಫಿನ ನಾವು ಬೆಳೆದ್ರೆ ನಾವು ಬೇರೆ ಮಣ್ಣಲ್ಲಿ ಒಣೆ ಹಾಕಕ್ ಕಷ್ಟ ಇದೆ. ಡ್ರೈಯಿಂಗ್ ಯಾರ್ಡ್ಗಳು ಬೇಕು, ಶುದ್ಧ ಕಾಫಿ ಬೇಕು. ಅದು ಭಾರತದ ಕಾಫಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಏನ್ ನಮ್ಮ ಪ್ರಚಾರ ಮತ್ತೊಂದಿದೆಯೋ. ಇವತ್ತು ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ಪ್ರಪಂಚದ ಕಣ್ಣು ಭಾರತದಲ್ಲಿ ಕಾಫಿ ಅನ್ನೋದಿದೆಯಲ್ಲ, ಅದನ್ನ ಪ್ರಪಂಚದ ಕಣ್ಣು ತೆರೆಸ್ತಕ್ಕಂಥ ಒಂದು ವಾತಾವರಣ ಆಯ್ತು. ಅದ್ರ ಮುಖೇನೂ ಕೂಡ ನಮಗೆ ಕಾಫಿ ಬೆಲೆ ಇನ್ಕ್ರೀಸ್ ಆಗೋದಕ್ಕೆ ಅನುಕೂಲ ಆಗಿದೆ. ಪ್ರಪಂಚದ ಕಾಫಿನಲ್ಲಿ ಭಾರತದ ಕಾಫಿ ರುಚಿಯಾದ ಕಾಫಿ, ನೆರಳಲ್ಲಿ ಬೆಳೀತಕ್ಕಂಥ ಕಾಫಿ. ಹೌದು, ಮತ್ತು ಗುಣಮಟ್ಟನೂ ಕೂಡ ಪ್ರದೇಶದಲ್ಲಿ ಒಣ ಪ್ರದೇಶದಲ್ಲಿ ಬೆಳೀತಾರೆ, ಅದರ ಟೇಸ್ಟೇ ಬೇರೆ, ಭಾರತದ ಕಾಫಿ ಟೇಸ್ಟೇ ಬೇರೆ. ಇವೆಲ್ಲ ಆದ್ಮೇಲೆ ನಮ್ಗೆ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಇಂದ ನಮ್ಗೆ ಏನ್ ಲಾಭ ಅನ್ನೋ ಭಾವನೆ ಇತ್ತು ಬೇರೆಯವ್ರಿಗೆ ಗೊತ್ತಾಗ್ದೇನೆ. ಇವತ್ತು ಏನಾಗ್ತಾ ಇದೆ ಬೆಲೆ, ಬೇರೆ ದೇಶದ ಬೆಲೆಗೂ ಭಾರತದ ಕಾಫಿಗೂ ವ್ಯತ್ಯಾಸ ಇದೆ. ನಾವು ಅಂದ್ಮೇಲೆ ನಾನು ವಿಷಯಕ್ಕೆ ಬರ್ತೀನಿ. ಒಂದು ಡ್ರೈಯಿಂಗ್ ಯಾರ್ಡ್ ಮಾಡ್ಬೇಕು ಅಂದ್ರೆ ನನಗೆ ಕಷ್ಟ ಇದೆ, ಅದಕ್ಕೆ ಸಪೋರ್ಟಿಂಗ್ ಪ್ರೈಸ್ ಬೇಕು, ಸಪೋರ್ಟ್ ಬೇಕು. ಈ ವರ್ಷ ಕೊಟ್ಟಿರೋದು ಒಂದು 100 ಕೋಟಿಯಷ್ಟು ಅನುದಾನ ಇಟ್ಟಿದೆ ಇಡೀ ಬೆಳೆಗಾರರಿಗೆ. 300 ಕೋಟಿಯಷ್ಟು ಅರ್ಜಿಗಳು ಬಂದಿದೆ, 29,000 ಅರ್ಜಿ ಬಂದಿದೆ. ಬೇಡಿಕೆ ಅದನ್ನ ಪೂರೈಸಬೇಕು ಅಂದ್ರೆ ಸುಮ್ನೆ ಇದ್ರೆ 3 ವರ್ಷ ಬೇಕು. ಅಷ್ಟೊತ್ತಿಗೆ ನಮ್ದು ಕಣ ವಗೈರೆ ಬಿಲ್ಡಿಂಗ್ ಆಗೋಗಿರುತ್ತೆ, ಹಳೇದಾಗಿರುತ್ತೆ, ಮತ್ತೆ ಕೊಡಕ್ ಸಾಧ್ಯ ಆಗಲ್ಲ. ಆ ವರ್ಷದಲ್ಲಿ ನಮ್ಮ ಬೇಡಿಕೆಯನ್ನ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಆ ವರ್ಷದ ಬಜೆಟ್ ಅಲ್ಲಿ ಕೊಟ್ಟದನ್ನು ಬಜೆಟ್ ನ ಪರಿಪೂರ್ಣ ಮಾಡ್ತೀವಿ. ಹಾಗೆ ಕೊಟ್ಟ ಹಣ ಸಾಕಾಗದೆ ಇದ್ರೆ ಮತ್ತೆ ಬೇಡಿಕೆಗೆ ಮುಂದಿನ ವರ್ಷಕ್ಕೆ ಸ್ಪಿಲ್ ಓವರ್ ಅಂತ ಹೋಗುತ್ತೆ. ಇದನ್ನ ಪರಿಹರಿಸ್ಕೊಡಿ ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ. ಅದನ್ನ ತೇಜಸ್ವಿ ಸೂರ್ಯ ಅವರು ಮತ್ತು ಕುಮಾರಸ್ವಾಮಿ ಅವರು ಮಂಡಿಸಿದ್ದಾರೆ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇದಕ್ಕೆ ಕೊಡೋದಕ್ಕೆ ನಾವು ಬದ್ರು ಅಂತ.
ಹೌದು. ಹಾಗೇನೆ ಸರ್ಫೇಸ್ ಇದ್ರ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜೆ ಅವರು ಸಬ್ಮಿಟ್ ಮಾಡಿದಂತ ಮಂಡನೆ ಮಾಡಿದಂತ ವಿಚಾರನ ನಾನು ಕಾಫಿಯಿಂದ ಕಾಯ್ದೆ ಮೂಲಕ ಕಾಫಿನ ಕೃಷಿ ತರ ಹೊರಗಿಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಎಲ್ಲ ತರದ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಆರ್ಥಿಕ ಇದು ಹಣಕಾಸು ಸಚಿವರ ಜೊತೆ ಚರ್ಚೆ ಮಾಡ್ತೀನಿ ಅಂದಿದ್ದಾರೆ. ಅದು ಲಾಭ ಅಲ್ವೇ? ಹಾಗೇನೆ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ನಮ್ಮ ಆನೆ ಸಮಸ್ಯೆ ಇದೆಯೋ, ಆನೆ ಸಮಸ್ಯೆ ರಾಜ್ಯ ಸಮಸ್ಯೆಗೆ ಸರ್ಕಾರಕ್ಕೆ ಸೀಮಿತ ಅಂತ ಇದೀವಿ. ಇದು ಸ್ವಲ್ಪ ರಾಜ್ಯ ಸರ್ಕಾರದ ಸಹಕಾರ ಬೇಕಷ್ಟೇ, ರಾಜ್ಯ ಸರ್ಕಾರದ ಒತ್ತಾಸೆಗಳು ಬೇಕಷ್ಟೇ. ಇದಕ್ಕೆ ಎಲ್ಲ ಅನುಮೋದನೆ ಕೊಡೋದು ಕೂಡ ಎಷ್ಟು ಜನರಿಗೆ ಅರ್ಥ ಆಗಿದೆಯೋ ಇದು ಕೇಂದ್ರ ಸರ್ಕಾರದ ಮೂಲಕ. ಇದು ಹಿಂದೆ 1985 ತನಕ ರಾಜ್ಯದ ವ್ಯಾಪ್ತಿಗಿತ್ತು. ಅದಾದ ನಂತರ ಈಗ ಪುಂಡಾನೆಗಳು ಮತ್ತು ಆತರದ ದಾಳಿ ಮಾಡ್ತಕ್ಕಂತ ಕೆಲವು ಆನೆಗಳಿಗೆ 1 ಅಥವಾ 2ಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ತಕ್ಷಣದಲ್ಲಿ ಕೊಡೋದಕ್ಕೆ ಅದಕ್ಕೆ ಬೇಕಾದಂತ ಮಾಹಿತಿ ಸಂಗ್ರಹಿಸಿ ಕೊಡೋದಕ್ಕೆ ಮಾತ್ರ ಅವಕಾಶ ಇರೋದು. ಬಾಕಿ ಅಂತ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಕೇಂದ್ರದ ಅನುಮತಿ ಬೇಕು. ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ಅನುಮತಿ ಪಡಿಬೇಕಾಗತ್ತೆ. ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ಬೇಕು ಅಂದ್ರೆ ಈ ತರದ ಕಾಫಿ ನಾಡಿನ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಭಾರತದ ಇತರೆ ಕಾಫಿ ಅಂದ್ರೆ ಗೊತ್ತಿಲ್ಲ ಅನ್ನೋ ಜನರ ಮೂಲಕ ಪರಿಚಯಿಸಿ ನಮ್ಗೆ ಅನುಕೂಲ ಪಡಿಬೇಕಾಗತ್ತೆ. ನಮ್ಗೆ ಒಂದ್ ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ KGF ಅಂದ್ರೆ ನಾನು KGF ಫಿಲಂ ಅನ್ನೋ ರೀತಿಲಿ ಭಾವಿಸ್ಕೊತಾ ಇದ್ವಿ. KGF ಫಿಲಂ ಅಂದ್ರೆ ಬಹಳ ದೊಡ್ಡ ಒಳ್ಳೆ ಹೆಸರುವಾಸಿಯಾದಂತ ಫಿಲಂ ಅನ್ನೋ ರೀತಿಲಿ ಇತ್ತು. ಕರ್ನಾಟಕ ಗ್ರೋಯರ್ ಫೆಡರೇಷನ್ ಅನ್ನೋದ್ರ ಬಗ್ಗೆ ನನಗೆ ಈಗ ಅರಿವಾಯ್ತು ಅಂತ. ಸೊ ಅರಿವು ವಾತಾವರಣ ಕಾಫಿ ಬೆಳೆಗಾರರು ಮಾಡೋದಕ್ಕೆ ಈ ತರದ ಸಮಾವೇಶ ಮಾಡೋದ್ರ ಮೂಲಕ ಕೇಂದ್ರದ ಗಮನ ಸೆಳೆಯೋದು ಎಷ್ಟು ಲಾಭ ಇದೆ. ಒಂದು ದೊಡ್ಡ ಬೃಹತ್ ಸಂಘಟನೆ ಇದೆ, 25 ಸಂಘಗಳ ಒಕ್ಕೂಟ ಇದೆ. ಈ ಮುಖೇನ ಸರ್ಕಾರದ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಾವು ಸುಮಾರು ಇವತ್ತು 15,000 ಪ್ರತಿನಿಧಿಯಷ್ಟು ನಾವು ಒಂದು ಪ್ರತಿನಿಧಿಗಳಿದ್ದೀವಿ. 15,000 ಕಾಫಿ ಬೆಳೆಗಾರರು. ಇಂತ ಒಂದು ವಾತಾವರಣ ಮುಂದಿನ ಜನಾಂಗಕ್ಕೆ ಮುಂದಿನ ದಿನಮಾನಗಳಿಗೆ ಅನುಕೂಲ ಆಗೋದಿಲ್ವೇ? ಇಂತ ಹಲವು ಬೇಡಿಕೆಗಳು ನಮ್ಮ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು, ತೇಜಸ್ವಿ ಸೂರ್ಯ ಅವರು ನಿನ್ನೆ ಬಂದಂತ ಎಲ್ಲರೂ ಕೂಡ ಅವರಿಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವಿಚಾರಗಳನ್ನ ಮಂಡಿಸಿದ್ರು. ಅವನ್ನೆಲ್ಲ ಪರಿಪೂರ್ಣವಾಗಿ ಕೂತು ಅವ್ರನ್ನೆಲ್ಲ ವಿಚಾರದಲ್ಲೂ ಕೂಡ ಪಾಸಿಟಿವ್ ಒಂದು ಸಂತೋಷ ಆಗ್ಬೇಕು ಆ ರೀತಿನಲ್ಲಿ ಉತ್ತರ ಹೇಳಿದ್ದಾರೆ. ಹೌದು, ಯಾಕೆಂದರೆ ನಾಗರಾಜ್ ಅವರೇ ನನಗೂ ಕೂಡ ಖುಷಿ ಆಯಿತು. ಈಗ ನಾನು ಈಗ ವರದಿಗಾರರಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಭಾಗವಹಿಸ್ತೀವಿ. ಅಲ್ಲಿ ವಾತಾವರಣ ನೋಡಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನೀವು ಕೂಡ ಇದ್ದರೆ ಲಾಸ್ಟು ಒಂದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಡಾನೆ ಸಮಸ್ಯೆಗೆ ಪರಿಹಾರಕ್ಕೆ ಅಂತ ಸಕಲೇಶ್ಪುರದ ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ ನಮಗೆ ಅದು ಕಾರ್ಯಕ್ರಮ ಒಂದರ್ಪಣೆ ಆಗೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಾಯಿತು ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತ. ಈ ರೀತಿಯ ಒಂದು ವಾತಾವರಣ ಕೂಡ ಇತ್ತು. ಆದ್ರೆ ಇಲ್ಲಿ ಒಂದು ಆಶಾಭಾವನೆ ಇದೆ. ಹೌದು, ಪಾಸಿಟಿವ್ ಥಿಂಕಿಂಗ್ ಇತ್ತು. ಹೌದು, ಪಾಸಿಟಿವ್ ಥಿಂಕಿಂಗ್ ಇತ್ತು. ಇಷ್ಟು ವರ್ಷಗಳು ಈ ರಾಜ್ಯ ಇರ್ಬೋದು, ಕೇಂದ್ರದ ಈ ತರದ ಒಂದು ಸರ್ಕಾರದ ಗಮನ ಸೆಳೀತಕ್ಕಂತ ಒಂದು ವಾತಾವರಣ ಇದೆಯಲ್ಲ, ಅದು ಆಗ್ಬೇಕು ಅನ್ನೋದು ನಮ್ದು. ಹೌದು ಸರ್, ಮುಂದಿನ ದಿನಕ್ಕೆ ಅನುಕೂಲ ಆಗ್ತದೆ ಅಂತ. ಆಮೇಲೆ ನಮ್ಗೆ ಎಷ್ಟು ಜನರಿಗೆ ಗೊತ್ತು, ನಮ್ಗೆ ಸಬ್ವೆನ್ಷನ್ ಕೊಡ್ತಾ ಇದ್ರು 3%, ರಾಜ್ಯ ಸರ್ಕಾರ ಕೊಡ್ತಕ್ಕಂಥ 6% ಜೊತೆಗೆ ಕೇಂದ್ರ ಸರ್ಕಾರದ ಕೂಡ 3% ನಾವು ಸಮಯಕ್ಕೆ ಅವಧಿಗೆ ಮುನ್ನ ಹಣ ಕಟ್ಟಿ ಸರಿಯಾದ ರೀತಿಯಲ್ಲಿ ಬ್ಯಾಂಕ್ ಮೇಲೆ ವ್ಯವಹಾರ ಮಾಡ್ಕೊಂಡ್ರೆ ನಮ್ಮ ಸಾಲಕ್ಕೆ 3% ಸಬ್ವೆನ್ಷನ್ ಕೊಡ್ತಾ ಇದ್ರು. ಅದ್ ನಿಂತೋಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೋ. ಅದನ್ನ ಯಾಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಪ್ರಸ್ತಾಪ ಮಾಡಿದಾಗ ಅದನ್ನು ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟು ಜನರಿಗೆ ಲಾಭ ಆಗ್ತದೆ ನಮ್ಮ ಸಣ್ಣ ಮತ್ತು ಸಾಲಗಾರರಿಗೆ. ಮತ್ತೆ ನನಗೆ ನವರಾಜ್ ಅವರೇ, ಇನ್ನೊಂದು ಕೇಂದ್ರ ಸಚಿವರು ಗೋಯಲ್ ಬಗ್ಗೆ ನನಗೆ ಯಾಕೆ ಅವ್ರ ಬಗ್ಗೆ ನಿನ್ನೆ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಅವರು ಸುಮ್ಮನೆ ಬಂದಿತ್ತಿಲ್ಲ, ಅವರು ಹೋಮ್ವರ್ಕ್ ಮಾಡ್ಕೊಂಡೇ ಕೂಡ ಬಂದಿದ್ರು. ಅವರು ಸಾಕಷ್ಟು ವಿಚಾರವನ್ನು ತಿಳ್ಕೊ ಬಂದಿದ್ರು. ನಾವು ಬೇರೆ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸ್ತಾರೆ, ಕೇಳ್ತಾರೆ, ಆಯ್ತು ಬಿಡಿ ನೋಡೋಣ ಬಿಡಿ ಅಂತಾರೆ. ಆ ಥರ ಇತ್ತಿಲ್ಲ. ಅವರು ಆದಷ್ಟು ಹೋಮ್ವರ್ಕ್ ಮಾಡ್ಕೊಬಂದು ಬಹಳಷ್ಟು ಹೇಳಿದ್ರು ಅವರು. ನನಗೆ ತಿಳಿದ ಮಟ್ಟಿಗೆ ನನ್ನ ಇದಕ್ಕೆ ಅದನ್ನ ಪ್ರಯತ್ನ ಮಾಡ್ತೀವಿ, ನೋಡ್ತೀನಿ ಅಂತ ಹೇಳೋದು, ಪ್ರಯತ್ನ ಮಾಡ್ತೀವಿ ಅಂತ ಹಾರಿಕೆ ಉತ್ತರ ಹೇಳೋಂತ ಮಂತ್ರಿಗಳು ಮತ್ತು ಸರ್ಕಾರಗಳೇ ಹೆಚ್ಚು. ಇದು ಮಾಡ್ಬೇಕು, ಒಳ್ಳೇದಾಗ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಅವರು ಕೂಡ ಸಮರ್ಥನೆ ಮಾಡ್ಕೊಂತ ಇದ್ರು. ಅವ್ರು ಹೇಳಿದ್ದು ಸುಮಾರು 10,000 ಕೋಟಿಯಷ್ಟು ಪ್ರತಿ ವರ್ಷ ನಮ್ಗೆ ಆದಾಯ ಇದೆ ಅಂದಿದ್ದಾರೆ. ನನ್ನ ಇವತ್ತಿನ ಪೆಪ್ಪರ್ ಮತ್ತು ಕಾಫಿ ಎರಡರಿಂದ
15ರಿಂದ 20,000 ಕೋಟಿಯಷ್ಟು ಆದಾಯ ಬರ್ತದೆ, ವರಮಾನ ಬರ್ತಾ ಇದೆ ದೇಶಕ್ಕೆ. ಹೌದು ಹೌದು ಹೌದು. ನಾವು ವರಮಾನ ಕೊಡ್ತಾ ಇದೀವಿ, ಅದನ್ನ ಪ್ರತಿಫಲನ ಶೇಕಡ 10-20ರಷ್ಟಾದ್ರೂ ನಾವು ಬಳಕೆ ಮಾಡ್ಬೇಕು ಅನ್ನೋದು ಬೇರೆ ದೇಶಗಳಲ್ಲಿ ಬಳಸ್ತಾ ಇದಾರೆ ಆತರ. ಅದು ಅಲ್ಲಿಯ ಸಂಘಟನೆಗಳು ಆ ದೇಶದ ಕಾಫಿ 1, 2, 3 ಈ ರೀತಿ ಸ್ಥಾನಮಾನ ಹೊಂದ್ಕೊಂಡಿದೆ ದೇಶದ ಪ್ರಪಂಚದಲ್ಲಿ. ಇಂಡಿಯನ್ ಕಾಫಿ, ನಾವು ಇಂಡಿಯಾದಲ್ಲಿ ಬೆಳಿತಕ್ಕಂತ ಕಾಫಿ 7ನೇ ಸ್ಥಾನದಲ್ಲಿ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇವತ್ತು ನಾವು 3-4ನೇ ಸ್ಥಾನಕ್ಕೆ ಹೋಗ್ಬೇಕಾಗಿದೆ. ಅದು ಬೆಲೆನಲ್ಲಿ ಹೋಗ್ಬೇಕು, ಬೆಳೆನಲ್ಲೂ ಹೋಗ್ಬೇಕಾಗಿದೆ. ಇದು ನಮ್ ರಾಜ್ಯಕ್ಕೂ ಲಾಭ ಇದೆ, ದೇಶಕ್ಕೂ ಲಾಭ ಇದೆ. ಇದನ್ನ ಎಲ್ಲ ರಾಜಕಾರಣಿಗಳು ಪ್ರೋತ್ಸಾಹಿಸಬೇಕು, ಇದರಲ್ಲಿ ಪಕ್ಷ ಮಾಡಬಾರ್ದು. ನಾವು ನಿನ್ನೆ ಮಾಡಿದಂತ ಕಾರ್ಯಕ್ರಮನ ಪಕ್ಷಾತೀತವಾಗಿರ್ಬೇಕು ಅಂತ ಶತಪ್ರಯತ್ನಗಳನ್ನ ಮಾಡಿದ್ವಿ ನಾವೆಲ್ಲ. ಆ ದಿಕ್ಕಲ್ಲಿ ಮನಸ್ಸಾಕ್ಷಿಯಾಗಿ ಕೆಲಸ ಮಾಡಿದ್ವಿ. ಹೌದು ಹೌದು ಹೌದು. ನಾಗರಾಜ್ ಅವರೇ, ಬಹಳಷ್ಟು ಮಾತನಾಡಿದ್ರಿ. ಮತ್ತು ಗೋಯಲ್ ಅವರು ಒಂದು ಮಾತನ್ನು ಹೇಳಿದ್ರು, ಬಹಳ ನನಗೆ ಅದರಿಂದ ತುಂಬ ಚೆನ್ನಾಗಿ ಕಂಡು, ಒಳ್ಳೆ ಮಾತು. ನೀವು ಹೇಳ್ತಾ ಇದ್ರಲ್ಲ, ಈ KGF ಬಗ್ಗೆ ಹೇಳ್ತಾ ಅವರು, ಆ ಚಿನ್ನಕ್ಕೆ KGF ಚಿನ್ನಕ್ಕೆ ಬೆಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕಾಫಿಗೆ ಆ ಚಿನ್ನದ ಬೆಲೆ ಬಂದೇ ಬರುತ್ತೆ, ಅಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ, ಸಿಗುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಲೂ ಕೂಡ ಗೋಯಲ್ ಅವರು ಹೇಳ್ತಾ ಇದ್ರು ಸರ್. ಥ್ಯಾಂಕ್ ಯು. ಅದೇ ನಾನು ಪ್ರಸ್ತಾಪ ಮಾಡಿದಾಗೆ, ಚಿನ್ನದಂತೆ ಬೆಲೆ ಬರ್ಬೇಕಂದ್ರೆ ಗುಣಮಟ್ಟದ ಕಾಫಿ ಆಗ್ಬೇಕು. ಹೌದು ಹೌದು, ಗುಣಮಟ್ಟದ ಕಾಫಿ ಆಗ್ಬೇಕಂದ್ರೆ ಗುಣಮಟ್ಟದ ಕಾಫಿನ ತಯಾರು ಮಾಡೋದಕ್ಕೆ ಬೇಕಾದಂತ ಪೂರಕ ವಾತಾವರಣ ಮಾಡಬೇಕು, ಸರ್ಕಾರದ ಪ್ರೋತ್ಸಾಹ ಬೇಕು. ಅದು ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಬೇಕು, ಅದು ಕಾಫಿ ಮಂಡಳಿಯ ಮುಖೇನ ಆಗ್ಬೇಕಾಗಿದೆ. ಇದನ್ನೆಲ್ಲ ಕಣ್ತರಿಸ್ತಕ್ಕಂಥ ಕೆಲಸ ನಿನ್ನೆ ಆಗಿದೆ ಅಂತ ಒಂದು ಸಂತೋಷ ಇದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಪತ್ರಿಕೆಯವರು, ಮತ್ತೆ ನಾವು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಈ ತರದ ಕೆಲಸ ಮಾಡ್ಕೊಂಡು ಹೋದ್ರೆ ಬೆಳೆಗಾರರಿಗೆ ಅನುಕೂಲ ಆಗ್ತದೆ, ಬೆಳೆಗಾರರಿಗೆ ಸಹಕ್ಕೆ ಆಗಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ. ಇವೆರಡರ ಮುಖೇನ ಸರ್ಕಾರಕ್ಕೆ ಲಾಭ ಆಗ್ತದೆ. ಈ ತರದ ಕಾರ್ಯಕ್ರಮ ಆಗ್ಲಿ ಅಂತ ಹೇಳಿ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ರೆ ತಮಗೆ ಧನ್ಯವಾದ ಹೇಳ್ತಾನೆ. ಥ್ಯಾಂಕ್ ಯು ಬೆಕ್ಲರಾಜ್ ಅವರು, ಥ್ಯಾಂಕ್ ಯು. ಬನ್ನಿ, ಇವಾಗ ನಾವು ಸಕಲೇಶಪುರದ ಕಾಫಿ ಬೆಳೆಗಾರರು, ಒಬ್ಬರು ಸಾಹಿತಿನೂ ಅನ್ಬೋದು, ಚಿಂತಕರು ಅನ್ಬೋದು, ಹೋರಾಟಗಾರರು ಕೂಡ ಅನ್ಬೋದು, ಎಡೆಹಳ್ಳಿ ಆರ್ ಮಂಜುನಾಥ್, ಇವ್ರ ಜೊತೆ ಈಗ ಒಂದು ಕಾಲಲ್ಲಿ ಮಾತನಾಡೋಣ. ಎಡೆಹಳ್ಳಿ ಮಂಜುನಾಥ್ ಅವರೇ ನಮಸ್ತೆ, ನಾನು ಮಲ್ನಾಡು ಮೆಹಬೂಬ್, ವಿಷಪಥ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಮೆಹಬೂಬ್ ಅವರೇ. ಸರ್, ನಿನ್ನೆ ಒಂದು ಅದ್ಭುತವಾದ ಐತಿಹಾಸಿಕವಾದಂತಹ ಒಂದು ಕಾಫಿ ಸಮ್ಮೇಳನವನ್ನು ನೀವು ಮಾಡಿದ್ರಿ. ನಾನು ನೋಡಿದಂತಹ ಅನೇಕ ಸಮ್ಮೇಳನಗಳಲ್ಲಿ ಬಹಳ ನನಗೆ ಇಷ್ಟವಾದಂಥ ಸಮ್ಮೇಳನ ನಿನ್ನೆ ನಡೀತು. ಸರ್, ಇದರಿಂದ ನಿಮ್ಮ ಬೆಳೆಗಾರರಾದಂತಹ ನಿಮಗೆ ಏನಾದರೂ ಪ್ರಯೋಜನ ಆಗುತ್ತೆ ಅನ್ನೋ ಆಶಾಭಾವನೆಯನ್ನು ಹೊಂದಿದ್ದೀರಾ ಸರ್ ತಾವು? ಖಂಡಿತ ಸರ್, ಈ ಬಾರಿ ಒಂದು ಆಶಾಭಾವನೆ ಮೂಡಿದೆ. ಯಾಕೆಂದ್ರೆ ಕೇಂದ್ರ ವಾಣಿಜ್ಯ ಸಚಿವರು ಪಿಯೂಷ್ ಗೋಯಲ್ ಅವರು ಇಷ್ಟು ಸಮಯವನ್ನು ಮೀಸಲಿಟ್ಟು ಬೆಳೆಗಾರರ ಸಮಸ್ಯೆಗಳನ್ನ ಬಹಳ ಶಾಂತ ರೀತಿ ಆಲಿಸಿ ಅದಕ್ಕೆ ಪರಿಹಾರ ಒದಗಿಸ್ತಕ್ಕಂತ ಕೆಲವಾರು ವಿಚಾರಗಳನ್ನ ಸಾವಿರಾರು ಜನ ಬೆಳೆಗಾರರ ಮುಂದೆ ಪ್ರಸ್ತಾಪ ಮಾಡಿದ್ದು ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಆಶಾಭಾವನೆ ಮೂಡಿದೆ ಸರ್. ಸೊ ಬಹಳ ನೀವು ಹೇಳ್ದಂಗೆ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಅವರು ಹೇಳಿದ್ರು. ನನಗನ್ಸುತ್ತೆ ತುಂಬ ಸ್ವಲ್ಪ ಕಾಫಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಧ್ಯಯನ ಮಾಡ್ಕೊಂಡೇ ಬಂದಿದ್ದರು. ಮತ್ತು ನಾನು ಕೂಡ ನೋಡ್ತಾ ಇದ್ವಲ್ಲ, ಮನವಿನ ಸ್ವೀಕರಿಸ್ತಾರೆ, ಆಯಿತು ಮಾಡ್ತೀನಿ ನೋಡೋಣ ಬಿಡಿ ಅಂತ ಹೋಗುವಂತಹ ಈ ಕೇಂದ್ರ ಮಂತ್ರಿಗಳು ಮತ್ತು ದೊಡ್ಡ ಹುದ್ದೆಯಲ್ಲಿರೋರು ಅಂದರೆ ಹಾಗೆ ತಿಳ್ಕೊಂಡಿದ್ದೆ ನಾನು. ಆದರೆ ಇವರು ಆ ಥರ ಇತ್ತಿಲ್ಲ, ಭಾಳ ಸುದೀರ್ಘವಾಗಿ ಕಾಫಿ ಬೆಳೆಗಾರರ ಹತ್ತಿರಕ್ಕೆ ಬಂದು ಮಾತನಾಡೋ ಥರ ಟಚ್ ಆಗಿ ಸ್ವಲ್ಪ ಮಾತನಾಡಿದ್ರು ಅಲ್ಲ ಸರ್? ಹೌದು ಸರ್. ಇಲ್ಲ, ತುಂಬಾ ಈ ಬಾರಿ ಬೆಳೆಗಾರರದ್ದು ಬಹಳ ನಿರೀಕ್ಷೆ ಇತ್ತು ಸರ್. ಯಾಕೆಂದ್ರೆ ಕಾಫಿ ಬೆಳೆಗಾರರು ಅಂದ್ರೆ ನೀವು ಸಂಘದ ಕಚೇರಿಗೆ ಬರಲ್ಲ, ಏನಾದ್ರು ಒಂದು ಸಮಸ್ಯೆ ಬಗ್ಗೆ ಯಾರಿಗಾದ್ರೂ ಮನವಿ ಕೊಡ್ಬೇಕು ಅಂದ್ರೆ ಬೆಳೆಗಾರರುಗಳು ಸ್ಪಂದಿಸೋದಿಲ್ಲ. ಬೆಳೆಗಾರರಿಗೆ ಸಮಸ್ಯೆ ಆದಾಗ ಬಂದು ಯಾವ್ದಾದ್ರು ಒಂದು ಪ್ರತಿಭಟನೆ ಮಾಡೋಣ ಅಂದ್ರೆ ಅದಕ್ಕೆ ಸಹಕಾರ ಮಾಡೋದಿಲ್ಲ ಅಂತಕ್ಕಂತ ಒಂದು ಮನಸ್ಥಿತಿ ಬೆಳೆಗಾರರಲ್ಲಿ ಮೂಡಿತ್ತು. ಯಾಕೆಂದ್ರೆ ನಮ್ ಕೃಷಿನೇ ನಾವು ಉಳಿಸ್ಕೊಂಡ್ರು ಸಾಕು ಅನ್ನೋ ಭಾವನೆಯಿಂದ ಬಂದಿದ್ರು. ಯಾಕಂದ್ರೆ ಬಂದಿದ್ರು ಅಂದ್ರೆ ಹಲವಾರು ವರ್ಷಗಳಿಂದ ಬೆಳೆಗಾರರ ಪರವಾಗಿ, ಅದು ಸಕಲೇಶಪುರ ತಾಲೂಕಲ್ಲಿ ಇಷ್ಟೊಂದು ಕಾಡಾನೆ ಸಮಸ್ಯೆ ಜೊತೆಗೆ ಪ್ರಕೃತಿ ವಿಕೋಪ ಇದ್ರೂ ಕೂಡ ಯಾವುದೇ ಸರ್ಕಾರಗಳು ಅಷ್ಟೊಂದಾಗಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿರ್ಲಿಲ್ಲ. ಹಾಗಾಗಿ ಈ ಬಾರಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಸಣ್ಣ ಬೆಳೆಗಾರರಲ್ಲಿ ಈ ಬಾರಿ ಮೂಡಿತ್ತು. ಹಾಗಾಗಿ ಮೂಲೆಯಿಂದ ಹಳ್ಳಿಗಳಿಂದ ಇದು ಇವತ್ತು ಈ ಸನ್ನಿವೇಶ ಮತ್ತೆ ಈ ಕಾಫಿ ಬೆಳೆಗಾರರು ವಾರ್ಷಿಕ ಒಂದೇ ಬೆಳೆ ಆಗಿರೋದ್ರಿಂದ ನೋಡಿ, ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿನಲ್ಲಿ ಕಾಫಿ ಬೆಳೆಗಾರರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಥವಾ ಯಾವುದೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಮಾಡೋದು ಕಡಿಮೆ ಮಾಡಿದ್ರು ಜನ ಬರ್ತಿರ್ಲಿಲ್ಲ.
ಹೌದು ಹೌದು ಹೌದು. ಯಾಕೆಂದ್ರೆ ಅವರಿಗೆ ಹಣ್ಣು ಅವ್ರದೇ ಅವರ ಸಮಸ್ಯೆಗಳನ್ನ ಅವ್ರ ಹಣ್ಣನ್ನ ಕುಯ್ಕೊಂಡು ಅದನ್ನ ಶೇಖರಣೆ ಮಾಡಿ ಒಣಗಿಸಿ ಮಾರ್ತಕ್ಕಂಥದ್ದು ಅವ್ರಿಗೆ ಆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಬಾರಿ ಹಾಗಾಗ್ಲಿಲ್ಲ. ಈ ಬಾರಿ ಬೆಲೆ ಜಾಸ್ತಿ ಇದೆ ಅನ್ನೋದೊಂದು ಮಾನದಂಡ ಎಲ್ಲರಲ್ಲೂ ಒಂದ್ ಕಣ್ ಬಿದ್ದಿದೆ. ಕಾಫಿಗೆ 22,500 ಇದೆ, 22,500 ಇದೆ ಅಂತ ಹೇಳಿ. ಹೌದು 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 ಹೌದು. 22,500 ಈ ಬಾರಿ ಬೆಲೆ ಬಂದಿದೆ. ಆದ್ರೆ ಬೆಲೆ ಕಾಫಿ ತೋಟದಲ್ಲಿ ಕಾಫಿ ಹಣ್ಣೇ ಇಲ್ಲ. ಹೌದು. ಅರೇಬಿಕಾ ಕಾಫಿ ಬೆಳೆಗಾರರು 100 ಮೂಟೆ ಕುಯ್ತಾ ಇದ್ದಂತವ್ನು ಇವತ್ತು 10 ಮೂಟೆಗೆ ಬಂದಿದ್ದಾರೆ. ಅಷ್ಟು ಇಳುವರಿ ಕಡಿಮೆ ಇದೆ. ಆಮೇಲೆ ಈ ಸಲ ಮಳೆಯಿಂದಾಗಿ ಒಂದು 30 ಭಾಗ ಕಾಫಿ ಮಳೆಗೆ ಒಡೆದು ಬಿದ್ದೋಗಿದೆ. ವ್ಯಾಪಕವಾಗಿ ಈ ಬಾರಿ ಕಾರ್ಮಿಕರ ಸಮಸ್ಯೆ ವ್ಯಾಪ್ತಿ ಪೂರ್ತಿ ಸಕಲೇಶ್ಪುರ ವ್ಯಾಪ್ತಿಯಾದ್ಯಂತ ಹಬ್ಬಿದೆ. ಮೊದಲು ಒಂದ್ ಬೆಳಗೋಡು ಹೋಬಳಿ ಸಮಸ್ಯೆ ಇರ್ಲಿಲ್ಲ, ಹಾನ್ಬಾಳ್ ಹೋಬಳಿ ಪ್ರಾರಂಭ ಆಯ್ತು, ಹೆತ್ತೂರು ಹೋಬಳಿ ಪ್ರಾರಂಭ ಆಯ್ತು. ಈ ಬಾರಿ ಎಲ್ಲ ಹೋಬಳಿಗಳಲ್ಲೂ ಕೂಡ ಕಾರ್ಮಿಕರ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಬೆಲೆ ಇದೆ, ಆದ್ರೆ ಇಳುವರಿ ಇಲ್ಲ. ಆಮೇಲೆ ನಾವು ಆ ಕಾಫಿನ ಕುಯ್ದು ಅದನ್ನ ಸಂಸ್ಕರಣೆ ಮಾಡಿ ಮಾರೋದಕ್ಕೆ ಈ ಬಾರಿ 1-4 ಪಟ್ಟು ಹೆಚ್ಚಾಗ್ತಾ ಇದೆ ಖರ್ಚು. ಆಮೇಲೆ ನಾವು ಉಪಯೋಗಿಸ್ತಕ್ಕಂತ ಬೆಲೆ ಯಾವುದೇ ವಸ್ತುಗಳಿದೆಯಲ್ಲ, ನಮ್ಗೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಆಮೇಲೆ ಚೀಲಗಳಿರ್ಬೋದು, ಗೊಬ್ಬರಗಳಿರ್ಬೋದು, ನಾವು ಉಪಯೋಗಿಸ್ತಕ್ಕಂತ ಎಲ್ಲ ವಸ್ತುಗಳು, ಸ್ವಲ್ಪ ಯೂನಿಟ್ಗಳಿರ್ಬೋದು, ಡ್ರೈಯರ್ಗಳಿರ್ಬೋದು, ವಾಹನಗಳಿರ್ಬೋದು, ಅದ್ರ ಬೆಲೆ 1-4 ಪಟ್ಟು ಹೆಚ್ಚಿಗೆ ಆಗಿದೆ. ಕಾಫಿಗೆ ನೀವು 22,500 ಬಂದಿರೋದೇನ್ ದೊಡ್ಡ ಮೊತ್ತ ಅಲ್ಲ. ಅದ್ರಲ್ಲಿ ನೀವು ಎಲ್ಲಾ ಅಂಕಿಅಂಶಗಳನ್ನ ಕಾಫಿನ ಒಂದ್ ಎಕರೆಗೆ ಎಷ್ಟು ಬರುತ್ತೆ ಅಂತ ಹೇಳಿ ಕುಯ್ದು ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಮಾರಿ ಗುಣಿಸಿ ಬಾಗಿಸಿ ಲೆಕ್ಕ ಹಾಕಿದ್ರೆ ಗೊತ್ತಾಗುತ್ತೆ ಎಷ್ಟು ಉಳಿಯುತ್ತೆ ಅಂತ. ಸರ್, ಜೊತೆಗೆ ಇನ್ನೊಂದು ಪ್ರಶ್ನೆ ಸರ್, ಇದು ಕೇಂದ್ರದ ಮಂತ್ರಿಗಳೆಲ್ಲ ಬಂದಿದ್ರು, ನಿಮ್ಮ ಸಂಸದರು ಶ್ರೇಷ್ ಪಟೇಲ್ ಅವರು ಕೂಡ ಬಂದಿದ್ರು, ನಮ್ಮ ಕೊಡಗಿನ ಇವರು ಬಂದಿದ್ರು. ಆದರೆ ಸ್ವಲ್ಪ ನೀವು KPCC ಮೆಂಬರು ಕೂಡ ಆಗಿದ್ದೀರಿ, ಸ್ವಲ್ಪ ನೀವು ಪ್ರಯತ್ನ ಪಟ್ಟಿದ್ರೆ ನಮ್ಮ ಅರಣ್ಯ ಮಂತ್ರಿಗಳು ಮತ್ತು ಬೇರೆ ಬೇರೆ ಮಂತ್ರಿಗಳು ಬಂದಿದ್ರೆ ಇನ್ನೂ ಬಹಳಷ್ಟು ಈ ಒಂದು ಸಮ್ಮೇಳನಕ್ಕೆ ಶೋಭೆ ತರೋದು ಅನ್ಸುತ್ತಿಲ್ವ ಸರ್? ಇಲ್ಲ ಸರ್, ಯಾಕೆ ನಮಗೂ ಹಂಗ ಅನ್ಸಿತ್ತು. ನಮ್ಮ ಹೋರಾಟಗಳು ಎಲ್ಲಿ ವಿಫಲ ಆಗ್ತಾ ಇದೆ ಅಂದ್ರೆ ನಾವು ಒಂದೇ ಒಂದು ಧ್ಯೇಯವನ್ನ ಒಂದು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇಲ್ಲ. ಈಗ ವಾಣಿಜ್ಯ ಮಂತ್ರಿಗಳು ಬರ್ತಾ ಇದ್ದಾರೆ, ವಾಣಿಜ್ಯ ಮಂತ್ರಿಗಳಿಂದ ನಮ್ಗೆ ಏನಾಗ್ಬೇಕು, ಕೈಗಾರಿಕಾ ಮಂತ್ರಿಗಳಿಂದ ನಮ್ಗೆ ಏನ್ ಉಪಯೋಗ ಆಗ್ಬೇಕು, ಆ ಚಿಂತನೆಯನ್ನ ಈ ಬಾರಿ ಮಾಡಿದ್ದು. ನಾವು ಈ ವಾಣಿಜ್ಯ ಮಂತ್ರಿಗಳಿಂದ ನಮ್ಗೆ ಬರ್ತಕ್ಕಂತ ಸಹಾಯಧನ ಇರ್ಬೋದು, ನಮ್ ವಿದೇಶಿ ವಿನಿಮಯ ಗಳಿಸ್ಕೊಡ್ತಾ ಇರ್ತಕ್ಕಂಥ ಕಾಫಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳಿರ್ಬೋದು, ಮಾರುಕಟ್ಟೆ ಇರ್ಬೋದು, ಆಮೇಲೆ ಕಾಫಿ ಮಂಡಳಿ ಮತ್ತೆ ಕಾಫಿ KGF ಇರ್ಬೋದು, ಬೆಳೆಗಾರರ ಸಂಘಟನೆಗಳಿಗೆ ಏನು ಸಹಾಯ ಆಗ್ಬೇಕು, ಬ್ಯಾಂಕಿನಿಂದ ನಮ್ಗೆ ಏನ್ ಸಹಾಯ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಚಾರವಾಗಿ ನಡೆದಿರೋದ್ರಿಂದ ಇದ್ರ ಮಧ್ಯದಲ್ಲಿ ಕಾಡಾನೆ ಸಮಸ್ಯೆ ತಂದ್ರೆ ಅಥವಾ ಇನ್ನಿತರ ಸಮಸ್ಯೆ ತಂದ್ರೆ ಅಲ್ಲಿಗೆ ನಾವೆಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗುತ್ತೆ, ಡೈವರ್ಟ್ ಆಗ್ಬಿಡ್ತಾರೆ, ಪರಿಹಾರ ಸಿಕ್ಕೋದ್ರಲ್ಲಿ ವಿಳಂಬ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅರಣ್ಯ ಮಂತ್ರಿಗಳು ಕಾಡಾನೆ ಸಮಸ್ಯೆ ವಿಚಾರವಾಗಿ, ಒತ್ತುವರಿ ವಿಚಾರವಾಗಿ ಮತ್ತೆ ಅರಣ್ಯ ನಾಶದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಬೆಳೆಗಾರರ ಸಂಘಟನೆ ಮತ್ತು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಸರ್. ಅಲ್ಲ, ನಾನು ಹೇಳಿದ್ದು ಈ ಸಮ್ಮೇಳನದಲ್ಲಿ ಅವರು ಕೂಡ ಭಾಗವಹಿಸಿದರೆ, ಈಗ ಅವರಿಗೆ ಆಹ್ವಾನ ಕೊಟ್ಟಿದ್ರು ಈಶ್ವರ ಖಂಡ್ರೆ ಅವರಿಗೆ, ಅರಣ್ಯ ಮಂತ್ರಿಗಳಿಗೆ, ಅವರು ಕೂಡ ಬಂದಿದ್ರೆ ಚೆನ್ನಾಗಿರೋದು ಅಂತ. ಹೌದು, ನಿಜ ಸರ್. ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವಾರು ರಾಜಕೀಯ ಪಕ್ಷಗಳು, ಸಿದ್ಧಾಂತಗಳು ಇವೆಲ್ಲ ಒಂದೊಂದ್ ರೀತಿ ಎಲ್ಲಾ ತರದಲ್ಲೂ ಈ ಅಂತಿಮವಾಗಿ ನಮ್ಗೆ ಹೊಡೆತ ಬೀಳೋದು ಈ ಮತದಾರರಿಗೆ, ಈ ಕೃಷಿಕರಿಗೆನೆ. ಹೌದು. ಎಲ್ಲೋ ಒಂದ್ ಕಡೆ ಅಲ್ಲಿ ಎಲ್ಲೋ ರಾಜಕೀಯ ಪ್ರಭಾವಗಳು ನಡೆಯುತ್ತೆ ಅಂತ ನಮ್ಗೆ ಅನ್ಸುತ್ತೆ, ನಾವು ಮಾತಾಡಂಗಿಲ್ಲ. ಆದರೂ ಸರ್, ನಾನು ಗಮನಿಸಿದ ಹಾಗೆ ನೋಡಿ, ಯಾರು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಊರಿನ ಸಂಸದರಾಗಿದ್ದರು ಪ್ರತಾಪ್ ಸಿಂಹ ಅವರು, ಈಗ ನಮ್ಮ ಮಲೆನಾಡಿನೇ ಸೂರ್ಯ ಅವರು ಕೂಡ ಅವ್ರನ್ನೇ ಹೇಳ್ಕೊತಾ ಇದ್ರು, ನಾನು ಕೂಡ ಈ ಮಲೆನಾಡಿನ ಪ್ರದೇಶದವರೇ, ನಮ್ಮ ತಂದೆ ತಾಯಿಗಳು ಕೂಡ ಇಲ್ಲೇ ಎಲ್ಲೋ ವಾಸ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಲ್ಲಿ ಅಂತೇಳಿ. ನೋಡಿ ಅವರಿಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿ, ಪ್ರತಿ ಬಾರಿಯೂ ನಾನು ನಿಯೋಗ ಹೋದಾಗ ನಾನು ಹೋಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಅವ್ರ ಮಾತನ್ನು ಎಲ್ಲೂ ಕೇಳುತ್ತಿಲ್ಲ. ಅವರು ಬಹಳ ಅಂದರೆ ತುಂಬ ಅಧ್ಯಯನಶೀಲರಾಗಿ ಮಾತಾಡ್ತಾ ಇದ್ರು ಎಲ್ಲ ಸಮಸ್ಯೆಗಳನ್ನು ಕೂಡ. ನೋಡಿ, ಈ ಥರ ಇದೆ, ನೀವು ಒಂದು ಇದು ಆನೆ ಕಾರಿಡಾರ್ನ ಸ್ಯಾಟಲೈಟ್ ಒಳಗಡೆ ನೀವು ಅದನ್ನು ಒಂದು ಎಲ್ಲೆಲ್ಲಿ ಹೋಗ್ತೇವೆ ಅಂತ ಮಾರ್ಗವನ್ನು ಮಾಡಿ ಅದನ್ನು ನೀವು ರೈತರ ಹತ್ರ ಆ ಸ್ಥಳವನ್ನು ಕೊಂಡುಕೊಂಡು ಈ ಸಮಸ್ಯೆನ ಬಗೆಹರಿಸ್ಬೋದು ಅಂತ ಹೇಳಿದ್ರು. ಸರ್, ಇದು ಆಗುತ್ತೋ ಇಲ್ವೋ ಅದು ಪ್ರಶ್ನೆ ಅಲ್ಲ ಸರ್, ಆದರೆ ಅಷ್ಟು ಪ್ರಯತ್ನಗಳು ಪಟ್ಟಿದ್ದಾರೆ ಅಂತ. ಆದರೆ ನಮ್ಮೂರವರೇ ಆದಂಥ ಪ್ರತಾಪ್ ಸಿಂಹ ಅವರು ಎಲ್ಲೂ ಕಂಡಿಲ್ಲ ಸರ್ ನಾನು ಈ ರೀತಿಯಾಗಿ ಒಂದು ಕಾಫಿ ಬೆಳೆಗಾರರ ಬಗ್ಗೆ ಈ ರೀತಿಯಾಗಿ ಒಂದು
ಆನೆ ಸಮಸ್ಯೆ ಬಗ್ಗೆ, ಮತ್ತು ನನ್ನ ಊರು, ನನ್ನ ಹುಟ್ಟೂರು, ಇಲ್ಲಿಗೆ ಏನಾರು ಮಾಡಬೇಕು ಅಂತ ಕಾಳಜಿ ಇತ್ತಿಲ್ವಲ್ಲ. ಇದು ಕುಮಾರಸ್ವಾಮಿಗಿದೆ, ಎಚ್ ಡಿ ಕುಮಾರಸ್ವಾಮಿಯವರಿಗೆ ಹಾಸನ ಜಿಲ್ಲೆ ಸಂಪೂರ್ಣವಾಗಿ ಏನಾರು ಮಾಡಬೇಕು ಅಂತ ಕಾಳಜಿ ಅವರಿಗಿದೆ. ಆದರೆ ಇಂಥ ಮನಸ್ಸುಗಳು ಇಲ್ಲ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಯಾಕೆ ವಿಷಯ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡೋದಿಲ್ಲ ಸರ್. ಇವರು ಬಂದಿದ್ರೆ ಚೆನ್ನಾಗಿರೋದು ಅಂತ, ಎಲ್ಲೋ ಬಂದಿದ್ರೆ ಇಲ್ಲಿಗೆ ಚೆನ್ನಾಗಿರೋದು ಅಂತ. ಅವ್ರು ಬಂದು ಪ್ರಸ್ತಾಪ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತಿತ್ತು. ಆದ್ರೆ ನನಗೆ ಬಹಳ ಖುಷಿ ಆಗಿದ್ದು ಅಂದ್ರೆ ಮಂತರ್ಗೌಡರು ಪ್ರಸ್ತಾಪ ಮಂತರ್ಗೌಡರು ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಒಬ್ಬ ಹೌದು ಸರ್, ಅವರು ಕೂಡ ಮಾತಾಡಿದ್ರು ಸರ್. ಅವರು ರಾಜಕಾರಣಿ ಆಗಿ ಅಥವಾ ಶಾಸಕರಾಗಿ ಮಾತಾಡಲಿಲ್ಲ. ಮತ್ತೆ ಇನ್ನೊಂದು ವಿಚಾರ ಸರ್, ಅವರ ಫ್ಯಾಮಿಲಿ, ಅವರ ಕುಟುಂಬದ ಹಿನ್ನೆಲೆನೂ ಕೂಡ ಬಹಳ ದೊಡ್ಡ ಕಾಫಿ ಬೆಳೆಗಾರರು. ಅವ್ರು ಹೇಳ್ತಾ ಇದ್ರು, ನನ್ನ ಮುಂದಿನ ಪೀಳಿಗೆಗೆ ಕಾಫಿ ಬೆಳೆಗಾರ ಆಗದೆ ಬೇಡ ಅಂತ ಮನಸ್ಥಿತಿ ನಮಗೆ ಉಂಟಾಗಿದೆ ಅಂತಲೂ ಕೂಡ ಅವ್ರು ಸ್ವಲ್ಪ ನೊಂದ್ಕೊಂಡೆ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ನಿಮಗೆ ಬೆಳೆಗಾರನೇ ಆಗಬೇಡ ಅನ್ನೋ ಮಟ್ಟಕ್ಕೆ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ನೊಂದು ಹೇಳ್ತಾ ಇದ್ದಾರೆ ಸರ್. ಮತ್ತು ಇನ್ನೊಂದು ವಿಷಯ ಸರ್, ನಾನು ಅಲ್ಲಿ ಒಂದು ನೋಟ್ ಮಾಡಿದ್ದು, ಮಂತರಗೌಡರು ಕೂಡ ಆದಷ್ಟು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಒಬ್ಬ ಕಾಂಗ್ರೆಸ್ಸಿನ ಶಾಸಕರಾಗಿ ಎಲ್ಲ ಮಾಡಿದ್ರು. ಆದರೆ ನಮ್ಮ ಸಂಸದರು ಶಿರೀಶ್ ಪಟೇಲ್ ಯಾಕೋ ವಿಚಾರ ಮಂಡನೆ ಒಳಗಡೆ ಸ್ವಲ್ಪ ಅಲ್ಲೇ ಇದ್ದಂತಹ ಎಲ್ಲ ವ್ಯಕ್ತಿಗಳು, ಯಾಕೆಂದರೆ ಇಲ್ಲಿ ರಸಭರಿತವಾಗಿ ಭಾಷಣ ಮಾಡೋದಲ್ಲ ಸರ್, ಆದರೆ ವಿಚಾರ ಮಂಡನೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ಬೇಕಾಯಿತು ಸಂಸದರಾಗಿ ಅಂತ. ಎಲ್ಲೋ ಅವರು ಅಷ್ಟು ಮಂಡನೆ ಆಗಲಿಲ್ಲ. ಮತ್ತು ಹಿಂದೆನೂ ಕೂಡ ನಾನು ಈ ವಿಚಾರನ ನಿಮಗೆ ಸಂದರ್ಶನದಲ್ಲಿ ಮಾತಾಡಿಸ್ಬೇಕು ಅಂತ ಇದ್ದೆ. ಯಾಕೆಂತ ಹೇಳಿದ್ರೆ, ಇವರು ಕೂಡ ಅರಣ್ಯ ಸಚಿವರನ್ನು ಭೇಟಿಯಾಗಿದ್ರು ಸರ್. ಭೇಟಿಯಾಗಿದ್ದಂಥ ವಾಟ್ಸಪ್ ಒಳಗಡೆ ಒಂದು ಫೋಟೋ ಮತ್ತು ಕೆಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಯಾರೋ ಅವ್ರ ಕಡೆಯವರು ನಮಗೆ ಮಾಧ್ಯಮಕ್ಕೆ ಕಳಿಸಿದ್ರು. ಅವರು ಕೇವಲ ಒಂದು ಪುಟದ ಪ್ರಸ್ತಾವನೆಯನ್ನು ಅವರು ಮಂತ್ರಿಗಳ ಕೈ ಕೊಡ್ತಾರೆ. ಮತ್ತು ಅವರು ಕೇಳ್ಕೊಳ್ಳೋದು ಇಷ್ಟೇ, ಕಾಡಿನಲ್ಲಿ ನೀರಿನ ವ್ಯವಸ್ಥೆ ಮಾಡಿ, ಕಾಡಿನಲ್ಲಿ ಕಾಡಾನೆಗಳಿಗೆ ಆಹಾರದ ವ್ಯವಸ್ಥೆ, ಗಿಡ ಮರಗಳನ್ನು ನೆಡಿ, ಕಾಡಿನಲ್ಲಿ ಬಿದಿರುಗಳನ್ನು ನಡಿ ಅಂತ ಹೇಳಿ ನೆಟ್ಟು ಏನಾರು ವ್ಯವಸ್ಥೆ ಮಾಡಿ ಅಂತೇಳಿ. ಅದನ್ನು ನೋಡಿ ನನಗೆ ತುಂಬ ನಿರಾಶೆ ಆಯಿತು. ಇದೆಲ್ಲ ಅಸಾಧ್ಯವಾದಂಥದ್ದು. ಕಾಡಲ್ಲಿ ನಾವು ಅಲ್ಲಿ ಬೋರ್ವೆಲ್ ತೆಗೆದು ನೀರು ಹೊಡೆಯೋಕ್ಕಾಗಲ್ಲ, ಅಥವಾ ಇನ್ನು ಕೆರೆ ನಿರ್ಮಾಣ ಮಾಡೋಕ್ಕಾಗಲ್ಲ, ಅಥವಾ ಯಾವುದೋ ಒಂದು ಹೊಳೆನ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಕಾಡಲ್ಲಿ ಹೋಗಿ ಮರ ಗಿಡಗಳನ್ನು ನೆಟ್ಟು ಬರೋದಕ್ಕೆ ಸಾಧ್ಯತೆ ಆಗುತ್ತಾ? ಡ್ರೋನನ್ನು ಬಳಸಬೇಕು. ಆಮೇಲೆ ಕಾಡು ಒಳಗಡೆ ಹೋಗಿ ನೆಟ್ಟು ಬಾ ಅಂತ ಹೇಳಿದ್ರೆ, ಅದು ಪ್ರಕೃತಿ ಸಹಜ ಕಾಡುಗಳು, ಅದು ಒಳಗಡೆ ಕಾಡು ಬೆಳೆಯೋಕ್ಕಾಗತ್ತೆ. ಮತ್ತು ಬಿದಿರನ್ನು ಕೂಡ ಅಲ್ಲಿ ಹೋಗ್ಬಿಟ್ಟು ನೆಟ್ಟು ಬರೋದಕ್ಕಾಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಎರಳಿ ಮಂಜಾತವ್ರು ಅಂತ ಹೇಳಿದ್ರೆ, ಇಂಥ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವರಿಗೆ ಕೊಟ್ಟಾಗ ಇದೇನು ಆಲ್ಟರ್ನೇಟಿವ್ ಸಮಸ್ಯೆಗಳು ಅಂತ ಹೇಳಿ ನಿರ್ಲಕ್ಷ್ಯ ಕೂಡ ಮಾಡ್ತಾರೆ. ಹಾಗಾಗಿ ಹೇಳಿದ್ರೆ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ. ಇದೇ ಅವರೇನಾದರೂ ಕೇಂದ್ರ ಸಚಿವರು ಇಷ್ಟೇನು ಪರಿಹಾರ, ಇದು ಬಿಟ್ಟು ಪರಿಹಾರ ಇಲ್ವೇನೋ ಅಂತ ಹೇಳಿ ಕೊಟ್ಟರೆ ಸರ್ 100-200 ಪೇಜ್ಗಳಷ್ಟು ಮಾಡಬೇಕು. ಇರಲಿ, ಈ ವಿಚಾರ ಇನ್ನೊಂದು ಸತಿ ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತೇನೆ. ಪ್ರಮುಖವಾದ ವಿಚಾರ ನೀವು ಕೇಳಿದ್ರಿ. ಯಾಕೆಂದ್ರೆ ನಮ್ಮ ಶ್ರೇಯಸ್ ಪಟೇಲ್ ಅವರು ತುಂಬಾ ಒಳ್ಳೆಯವರಿದ್ದಾರೆ, ಯುವಕರಿದ್ದಾರೆ, ಎಲ್ಲ ಇದ್ದಾರೆ. ಇದೆ ಸರ್ ಅವರಿಗೆ. ಆದರೆ ಶ್ರೇಯಸ್ ಪಟೇಲ್ ಅವ್ರದ್ದು ಕೂಡ ಯಾಕೆಂತ ಹೇಳಿದ್ರೆ ಸರ್ ವರ್ಷನೂ ಮುಗಿತಾ ಬಂತು ಅವರೆಲ್ಲ ಆಗಿ ಸಂಸದರಾಗಿ. ಕಾಫಿ ಬೆಳೆಗಾರರ ಜೊತೆ ಸುದೀರ್ಘವಾಗಿ ಅವರು ಮಾತಾಡಬೇಕಾಗಿತ್ತು ಸರ್. ಅವ್ರ ಜೊತೆ ಹೋಗಿ ಮಾತಾಡೋದಲ್ಲ, ಬೆಳೆಗಾರರನ್ನ ಕರೆದು ಕಾಡಾನೆ ಬಗ್ಗೆ ಇವರು ಅಧ್ಯಯನ PhD ಮಾಡಬೇಕಾಗಿತ್ತು ಸರ್. ಯಾಕೆ ಗೊತ್ತಾ ಸರ್, ನೀವು ಇಲ್ಲಿ ಕೂತಿ ಚರ್ಚೆ ಮಾಡ್ಬೋದು ಸರ್, ಆದರೆ ಸದನದಲ್ಲಿ ಹೋಗಿ ನಾವು ಮಾತಾಡೋಕ್ಕಾಗೋದಿಲ್ಲ. ನಾವು ಕೂಡ ಪತ್ರಕ್ಕೂ, ಒಬ್ಬ ಸಂಸದ ಕೂಡ ಪತ್ರಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇವರು ಅಧ್ಯಯನ ಮಾಡಿ ತಿಳ್ಕೊಂಡು ಆಮೇಲೆ ಹೋಗಿ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಯುವಕರು ತಪ್ಪು ಮಾಡಿದ್ರು ಸರ್. ಏನು ಅಂದ್ರೆ, ನಮ್ಮ ಇಲ್ಲಿ ಸಕಲೇಶ್ಪುರ ಭಾಗದಲ್ಲಿ ನಮ್ಮ ಪಕ್ಷದ ಒಂದು ಸಭೆಯನ್ನ ಕರೆದು ಇಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇಳೋ ಪ್ರಯತ್ನ 1 ವರ್ಷದಿಂದ ಮಾಡಬೇಕು ಸರ್. ನಿಮ್ ಜೊತೆ ಪ್ರಮುಖವಾಗಿ ಬರ್ಬೇಕು ಸರ್. ಸಂಸದರು ಸಕಲೇಶಪುರದಲ್ಲಿ ಎಡಡಿ ಮಂಜಾನ್ ಜೊತೆ ನಿಮ್ಮ ಜೊತೆ ಹೆಚ್ಚು ಮಾತಾಡಬೇಕು. ಹೋರಾಟ ಮಾಡಿದಿರಿ ಸರ್. ನೀವು ಪಕ್ಷದ ಲಕ್ಷ್ಮಣ ರೇಖೆಯನ್ನು ಮುರಿದು ಮಾತಾಡಿದಿರಿ ಜನಗಳಿಗೋಸ್ಕರ. ಒಬ್ಬ ಪ್ಲಾಂಟರ್ ಆಗಿ ನಿಮ್ಮ ಮನೆಯ ಮಾತಿದ್ದು ನನ್ನ ಮನೆಯ ಸಮಸ್ಯೆ ಅಂತ ಹೇಳಿ ಮಾತನಾಡಿದಿರಿ. ನಿಮ್ಮ ಜೊತೆ ಕೂತಿ ಚರ್ಚೆ ಮಾಡಬೇಕು. ಹೌದು, ಹುರುಡಿ ವಿಕ್ರಮ್ ಜೊತೆನೂ ಕೂತಿ ಚರ್ಚೆ ಮಾಡಬೇಕು. ಅವರು ಗೊದ್ದು ಉಮೇಶ್ ಜೊತೆನೂ ಕೂತಿ ಚರ್ಚೆ ಮಾಡಬೇಕು. ಸುರೇಂದ್ರ ಅವ್ರ ಜೊತೆನೂ ಕೂಡಿ ಚರ್ಚೆ ಮಾಡಬೇಕು. ಮೋಹನ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ಅವ್ರು ತಿಳ್ಕೋಬೇಕು ಏನು ಸಮಸ್ಯೆ ಇದೆ ಅಂತ. ಅದಾದ ನಂತರ ಅವರು ಒಂದು ಹೋಗಿ ಸಂಬಂಧಪಟ್ಟಂಥ ಪ್ರಸ್ತಾಪ ಮಾಡಿದ್ರೆ ಆಗುತ್ತೆ. ಇರಲಿ, ವಿಷಯ ಬೇರೆ ಕಡೆ ಹೋಗ್ತಾ ಇದೆ. ಮಂಜುನಾಥ್, ನೀವು ನಾಳೆ ನಮ್ಮ ವಿಶ್ವಪಥ TV ಚಾನಲ್ಗೆ ಬಂದು ಬಹಳಷ್ಟು ನಿಮ್ಮ ಜೊತೆ ನಾವು ಕಾಡಾನೆಗೆ ಸಂಬಂಧಪಟ್ಟಂತೆ, ಬೆಳೆಗಾರರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡೋಣಂತೆ. ಇಷ್ಟೊತ್ತು ಮಾತನಾಡೋದಕ್ಕೆ ಎರಳಿ ಮಂಜುನಾಥ್ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಪ್ರಸಾದ್ ಅಕ್ಷಯ್ ನಮಸ್ತೆ. ನಾನು ಮಲ್ನಾಡ್ ಮೆಹಬೂಬ್ ಮಾತಾಡ್ತಾ ಇದ್ದೀನಿ ವಿಶ್ವಪಥ TVಯಿಂದ. ಸರ್, ನಿನ್ನೆ ಒಂದು
ಅಖಿಲ ಭಾರತ ಕಾಫಿ ಬೆಳೆಗಾರರ ಒಂದು ಸಮ್ಮೇಳನ ನಡೀತು ನಮ್ಮ ಸಕಲೇಶ್ಪುರದಲ್ಲಿ. ತಾವು ಕೂಡ ಭಾಗವಹಿಸಿದ್ರಿ ಸರ್. ಇದರಿಂದ ಏನು ಬೆಳೆಗಾರರಿಗೆ ಉಪಯೋಗ ಆಗುತ್ತಾ ಈ ಸಮ್ಮೇಳನದಿಂದ ಅಂತ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಉಪಯೋಗ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವು ಆಶಾವಾದಿಗಳಾಗಿರೋಣ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಇಬ್ಬರು ಮಂತ್ರಿಗಳು ಅಂದ್ರೆ ಪಿಯೂಷ್ ಗೋಯಲ್ ಅವರು, ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಇದ್ರು. ಆಮೇಲೆ ಇಬ್ರು ನಮ್ಮ ಜಿಲ್ಲೆಯವರು, ಬೆಂಗಳೂರಿನವರು ಇಬ್ರು ಸಂಸತ್ ಸದಸ್ಯರು ಇದ್ರು. ಹಾಗಾಗಿ ಏನ್ ಹೇಳ್ಬೇಕು, ಬೆಳೆಗಾರ ಅಹವಾಲುಗಳು ಅಷ್ಟು ಅವರಿಗೆ ತಲುಪಿದೆ. ನಿನ್ನೆ ಸ್ಪಷ್ಟವಾಗಿ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಶಾಸಕರುಗಳು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ವಿಷಯಗಳು ಕೇಂದ್ರ ಸರ್ಕಾರವನ್ನ ತಲುಪಿದೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇಲ್ಲಿ ಇಬ್ಬರು ಮಂತ್ರಿಗಳು ಕೂಡ, ಅದು ಒಬ್ರು ನಮ್ಮ ಕುಮಾರಣ್ಣವರು ನಮ್ಮ ಜಿಲ್ಲೆಯವರೇ, ನಮ್ಮ ಕರ್ನಾಟಕದವರೇ, ಅವರಿಗೆ ಎಲ್ಲಾ ಸಮಸ್ಯೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇನ್ನೂ ಹೆಚ್ಚು ವಿವರಿಸಬಹುದು ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ನಮ್ಮ ಹಿಂದಿನ ಅನುಭವಗಳ ರೀತಿ ಎಲ್ಲ ಈ ಸರ್ತಿ ಹೆಚ್ಚು ಆಶಾವಾದಿಗಳಿರೋಣ ಅಂತ ಅನ್ಸ್ತಾ ಇದೆ. ಆನೆ ಸಮಸ್ಯೆ ಬಗ್ಗೆ, ಬಾಕಿ ಸಮಸ್ಯೆಗಳ ಬಗ್ಗೆ ಬಂದಿದೆ ಮಾತುಕತೆ. ನೋಡೋಣ, ಕಾದ್ ನೋಡೋಣ. ಯಾಕಂದ್ರೆ ಪ್ರತಿ ಸರ್ತಿನೂ ನಾವು ಇದೇ ಮಾಡೋದಿದೆ. ಆದ್ರೆ ಈ ಸರ್ತಿ ಸಮಸ್ಯೆ ಅವರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀವಿ ನಾವು. ಇದು ಬಹುಶಃ ಈ ಬೆಳೆಗಾರರ ಒಕ್ಕೂಟದ ದೊಡ್ಡ ಸಾಧನೆ ಅನ್ಕೊಂಡಿದೀವಿ. ಹೌದು, ಈ ಹಿಂದೆ ಸಮಾವೇಶಗಳಲ್ಲೇ ಬರೀ ಹೇಳ್ತಾ ಇದ್ರು, ಮನವಿಗಳನ್ನ ಸಲ್ಲಿಸ್ತಾ ಇದ್ರು. ಅದಕ್ಕೆ ಅವರ ಪ್ರತಿಕ್ರಿಯೆ ಆಯ್ತು, ಹೋಗಿ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಸತಿ ಈ ರೀತಿ ಆಗ್ಲಿಲ್ಲ. ಮತ್ತೆ ಸಂಸದ ಸೂರ್ಯ ಅವರಾಗಿರ್ಬೋದು, ಮತ್ತೆ ಬೇರೆಯವರೇ ಆಗಿರ್ಬೋದು, ಸುದೀರ್ಘವಾಗಿ ಅವ್ರ ಜೊತೆ ಮಾತುಕತೆ ಮಾಡಿದ್ರು. ಅವ್ರದೇ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿ ಅವರಿಗೆ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನಗಳು ಮಾಡಿದ್ರು. ಮುಖ್ಯವಾದ ಕಾರಣ ಇದೆ ಕೇಳಿ. ಯಾಕೆಂದ್ರೆ ಇಷ್ಟುವರೆಗೆ ಈಗ ಬೆಳೆಗಾರರ ಪ್ರತಿನಿಧಿ ಅಲ್ಲಿ ಹೋಗಿ ಮಾತಾಡ್ತಿದ್ರು. ಈ ಸರ್ತಿ ಇಬ್ರು ಕೇಂದ್ರ ಮಂತ್ರಿಗಳು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಬಂದಿದ ಜನ, ಅವ್ರ ಭಾವನೆಗಳು ಅವರಿಗೆ ನೋಡುವಾಗ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗಿ ಆಗುತ್ತೆ ಏನನ್ಸಿದೆ ಅಂತ. ಆಮೇಲೆ ಇಲ್ಲಿ ಮಾತಾಡಿದವರು ಕೂಡ ಎಲ್ಲ ಕಾಫಿ ಬೆಳೆಗಾರರ ಪರವಾಗಿ. ಉದಾಹರಣೆಗೆ ನಮ್ಮ ತೇಜಸ್ವಿ ಸೂರ್ಯ MP ಕೂಡ ನಾನು ಕಾಫಿ ಬೆಳೆಗಾರರ ಕುಟುಂಬದವನ್ನ ಎಂತಲ ಹೇಳ್ಕೊಟ್ರು, ನಿಜ ಕೂಡ ಅದು. ಆಯ್ತಾ? ಹಾಗಾಗಿ ಇದಕ್ಕೆ ಹೆಚ್ಚು ಸ್ವಲ್ಪ ಮಟ್ಟಿಗಾದ್ರೂ ಸ್ಪಂದಿಸ್ಲೇಬೇಕಾಗತ್ತೆ ಅಂತ ಅಂದ್ಕೊಂಡಿದೀವಿ. ಎಲ್ಲ ಬೆಳೆಗಾರರು ಅಂದ್ಕೊಂಡಿದ್ದೇವೆ. ಏನೋ ಆಗ್ಬೋದು ಅಂತ ಆಶಾವಾದ ಇದೆ. ಅಲ್ಲ, ನಿಮಗೆ ಇನ್ನೊಂದೇನಾದ್ರು ಆಶಾವಾದ ಇತ್ತ? ಏನಾದ್ರು ವಿಶೇಷವಾದ ಒಂದು ಪ್ಯಾಕೇಜ್ ನ ಅವರು ಇಲ್ಲಿ ಪ್ರಕಟಣೆ ಮಾಡ್ತಾರೆ? ಇಲ್ಲ, ಖಂಡಿತ ಇರ್ಲಿಲ್ಲ. ಯಾಕೆಂದ್ರೆ ನಾವು ಹಿಂದಿನ ಅನುಭವಗಳಿದೆ. ಯಾವುದೇ ಸರ್ಕಾರ ಇರಲಿ, ನೇರವಾಗಿ ಮಂತ್ರಿಮಂಡಲ ಸದಸ್ಯರು ಬಂದು ಪ್ಯಾಕೇಜ್ ಕೊಟ್ಟಿದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ವೇ ಇಲ್ಲ ಅನ್ನೋಷ್ಟು ಕಡಿಮೆ. ಮುಖ್ಯಮಂತ್ರಿಗಳಾಗಿದ್ರೆ ಮುಖ್ಯಮಂತ್ರಿಗಳು ಕೊಡ್ಬೋದು, ಪ್ರಧಾನಿಗಳು ಬಂದಾಗ ಪ್ರಧಾನಿ ಹೇಳ್ಬೋದು. ಆದ್ರೆ ಮಂತ್ರಿಮಂಡಲ ಸದಸ್ಯರು ಪ್ಯಾಕೇಜ್ಗಳನ್ನ ನೇರವಾಗಿ ಘೋಷಣೆ ಮಾಡಿದ್ದು ತುಂಬಾ ಕಡಿಮೆನೆ. ಹಾಗಾಗಿ ವಿಷಯ ಅವರ ಏನೋ ನಾವು ಹೇಳ್ತೀವಲ್ಲ, ಬಾಲ್ ಅವರ ಅಂಗಳದಲ್ಲಿ ಇದೆ ಅಂತ, ಹಾಗೆ ಅವರ ಅಂಗಳಕ್ಕೆ ತಲುಪಿಸಿದೀವಿ. ಇದು ಬೆಳೆಗಾರರ ಸಾಧನೆ, ಬೆಳೆಗಾರ ಸಂಸ್ಥೆ, ಈ ಗ್ರೋವರ್ಸ್ ಫೆಡರೇಷನ್ ದೊಡ್ಡ ಸಾಧನೆ ಅನ್ಕೊಳ್ತೀನಿ. ಓಕೆ ರಶೀದ್ ಪ್ರಸಾದ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಕಟ್ ಮಾಡ್ಬಿಡಿ. ಈಗ ಸಕಲೇಶ್ಪುರದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ರೀಟೇಕ್, ಈಗ ಸಕಲೇಶ್ಪುರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರೋದು. ಯಾಕೆ ಇವತ್ತು ಏನಾಗ್ತಿದೆ ನಮಗೆ? ರೀಟೇಕ್ ಈಗ ಸಕಲೇಶಪುರದ ಸಾಹಿತಿಗಳು, ಹೋರಾಟಗಾರರು, ಚಳವಳಿಗಾರರು, ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥ ರಕ್ಷಿತ್ ಪ್ರಸಾದ್ ಅವರು. ಇವರು ಕೂಡ ಒಬ್ಬ ಪ್ರಗತಿಪರ ರೈತರು, ಬಹಳಷ್ಟು ಪ್ರಯೋಗಗಳನ್ನು ಕೂಡ ಮಾಡಿದ್ದಂಥವ್ರು. ಅವರು ಕೂಡ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಓಕೆ, ಹಾಗೆ ಇರಲಿ, ಪರವಾಗಿಲ್ಲ. ಇವರು HT ಮೋಹನ್ ಅವರು ಫೋನ್ ಮಾಡಿದ್ದಾರೆ. ಇವರು HT ಮೋಹನ್ ಕುಮಾರ್ ಅಂತ. ಸರ್ ನಡೀತೀರಾ ಸರ್? ಓಕೆನಾ ಸರ್, ಮಾತಾಡಲ್ಲ ಸರ್? ಮೋಹನ್ ಕುಮಾರ್ ನಮಸ್ತೆ. ನಾನು ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ, ವಿಷಯಪತ್ರ ಟಿವಿಯಿಂದ. ಸರ್, ನಿನ್ನೆ ತಾವು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಶಿಸ್ತುಬದ್ಧವಾಗಿ ಒಂದು ಕಾಫಿ ಸಮ್ಮೇಳನ ಮಾಡಿದಿರಿ. ಬಹಳಷ್ಟು ನಿರೀಕ್ಷೆಗಳನ್ನು ತಾವು ಇಟ್ಕೊಂಡಿದ್ದೀರಿ. ಸಕಲೇಶ್ಪುರ ಮತ್ತು ಇತರೆ ಭಾಗದಿಂದ ಬಂದಂತಹ ಎಲ್ಲ ಬೆಳೆಗಾರರು ಕೂಡ ಬಹಳ ನಿರೀಕ್ಷೆಯ ಆಶಾವಾದವನ್ನು ಕೂಡ ಇಟ್ಕೊಂಡಿದ್ದಾರೆ. ಸರ್, ನಿಮ್ಗೆ ಏನು ಅನಿಸುತ್ತೆ ಸರ್, ಈ ಬಹಳ ಶ್ರಮಪಟ್ಟು ಮಾಡಿದಂತಹ ನಿಮ್ಮ ಸಮ್ಮೇಳನದಿಂದ ಏನಾದರೂ ನಿಮಗೆ ಸೌಲಭ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸೌಲಭ್ಯಗಳು ಸಿಗಬಹುದು ಅಂತ ಆಶಾಭಾವನೆ ಏನಾದ್ರು ಇದೆಯಾ? ನಮಸ್ತೆ. ನಿನ್ನೆ ನಿಜವಾಗ್ಲೂ ನಮ್ಮ
ಏನು ವಾಣಿಜ್ಯ ಸಚಿವಾಲಯದಿಂದ ವಾಣಿಜ್ಯ ಸಚಿವರು ಪಿಯೂಷ್ ಗೋಯಲ್ ಅವರು ಅದು ಸಕಲೇಶ್ಪುರಕ್ಕೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಬರ್ತಾರೆ ಅಂತ ನನಗೆ ನಿರೀಕ್ಷೆನೇ ಇರಲಿಲ್ಲ. ಅದೇನೋ ನಮ್ಮ ಅದೃಷ್ಟ, ಅವರು ಬಂದು ಒಂದು ವಿಚಾರವನ್ನ ತಿಳ್ಕೊಂಡಿದ್ದಾರೆ, ಏನಾಗ್ತಾ ಇದೆ ಕಾಫಿ ಇದರಲ್ಲಿ ನಮ್ಮ ಒಂದು ಸಮುದಾಯದಲ್ಲಿ. ಮತ್ತೆ ಇಷ್ಟು ಜನ ಕಾಫಿ ಬೆಳೆಗಾರರು ಸೇರಿರೋದು ಅವ್ರಿಗೆ ಹೌದು ನಿಜವಾಗ್ಲೂ ಕೆಲವು ಸಮಸ್ಯೆಗಳಿದ್ದಾವೆ, ಅದನ್ನ ನಾನು ನೋಡ್ತೀನಿ ಅಂತಲೂ ಸಹ ಅವರು ಭಾಷಣ ಮಾಡೋದೇ ಹೇಳಿದ್ದಾರೆ. ನಮಗೆ ಅನಿಸ್ತಾ ಇರೋದು ಈಗ ನೋಡಿ, ಮುಖ್ಯವಾಗಿ ಸರ್ಫಾಸಿ ಆಕ್ಟ್ ಏನು ಬೆಳೆಗಾರರಿಗೆ ತೊಂದರೆ ಆಗಿದೆ, ಅದ್ರ ಬಗ್ಗೆ ನಾವು ಡೆಲ್ಲಿಗೆ ಹೋಗಿ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ, ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿ, ಅದ್ರ ಪ್ರಯುಕ್ತ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಇವತ್ತ ವಾಟ್ಸಪ್ ಅಲ್ಲೂ ಹೊರದಾಡ್ತಾ ಇದೆ, ಹಾಸನದಿಂದ ಕೆನರಾ ಬ್ಯಾಂಕ್ ಅವರು ಒಂದು OTS ಕೊಡ್ಲಿಕ್ಕೆ ಕಾಫಿ ಬೆಳೆಗಾರರಿಗೆ ಪ್ರತ್ಯೇಕವಾದೊಂದು ಅದಾಲತ್ತು ಮಾಡಿದೀವಿ, ಬರ್ಬೇಕು ಅಂತ ಹೇಳಿ 26-27 ಅವರಿಗೆ ಅದಕ್ಕೆ ಒಂದು ಘೋಷಣೆ ಮಾಡಿದ್ದಾರೆ. ಅದು ಇದ್ರದ್ದು ರಿಸಲ್ಟ್. ಈಗ ಪಿಯೂಷ್ ಗೋಯಲ್ ಏನು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಕಾಫಿ ಇದು ಅನ್ವಯಿಸ್ತಿಲ್ಲ ಅಂತ, ಏನು ಸಮಸ್ಯೆಗಳಿದ್ರೆ ಅದನ್ನ ಇದರಲ್ಲಿ ಬಗೆಹರಿಸ್ಕೋಬೇಕಾಗುತ್ತೆ ಅಂತ ಹೇಳಿ ಬ್ಯಾಂಕ್ ಅವರು ಮುಂದೆ ಬಂದಿದ್ದಾರೆ. ಅದೇ ರೀತಿ ಇನ್ನು ನಮಗೆ ಈ ಪರಿಹಾರಗಳು, ಈಗ ಏನಾಗಿದೆ ಈ ಕ್ಲೈಮೇಟ್ ಚೇಂಜ್ ಇಂದ ಏನ್ ತೊಂದರೆ ಆಗುತ್ತೆ ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಿ ಅಂತ ಕೇಳಿದೀವಿ. ಆಮೇಲೆ ಸಬ್ಸಿಡಿ ನೋಡಿ, ಈಗ ಸಬ್ಸಿಡಿ ಏನು ಒಂದು 100 ಕೋಟಿ ಇದ್ದಿದ್ದಕ್ಕೆ ನಮ್ಗೆ ಹೆಚ್ಚಿಗೆ ಕಾಫಿ ಬೆಳೆಗಾರರಿಗೆ ಕೊಡಕ್ ಆಗ್ತಾ ಇಲ್ಲ, ಅದಕ್ಕೆ ಇನ್ನೊಂದು 100 ಕೋಟಿ ಬೇಕು ಅಂತ ಕೇಳಿದಾಗ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆ ನಾನು ಹೆಚ್ಚಿನ ಒಂದು ಇದನ್ನ ಕೊಡ್ಲಿಕ್ಕೆ ಮಾಡ್ತೀನಿ ಅಂತ ಒಂದು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ. ಆತರ ಒಂದು ಒಳ್ಳೆ ನಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತಲೂ ಸಹ ಅವರು ಹೇಳಿರೋದ್ರಿಂದ ನಮಗೆ ಇದು ಒಳ್ಳೆ ತೃಪ್ತಿ ತಂದಿದೆ. ಅವ್ರನ್ನ ಕರೆಸಿ ಇಲ್ಲಿ ನಾವು ಒಂದು ಸಮಾವೇಶ ಮಾಡಿರೋದು ನಿಜವಾಗ್ಲೂ ಎಲ್ಲ ಬೆಳೆಗಾರರಿಗೂ ಸಂತೋಷವಾಗಿದೆ. ಸರ್, ಇವರು ರಾಜ್ಯ ಸಚಿವರು ಕೂಡ ಬರಬೇಕಾಯ್ತು, ಖಂಡ್ರೆ ಅವರು ನಿರೀಕ್ಷೆ ಇತ್ತ ಸರ್ ಅವ್ರು ಬರ್ತಾರೆ ಅಂತ? ರಾಜ್ಯ ಸಚಿವರು ನಾವು 3 ಜನ ಕರೆದಿದ್ವಿ, ಈಶ್ವರ್ ಖಂಡ್ರೆ ಅವ್ರನ್ನೂ ಹೋಗಿ ಪರ್ಸನಲ್ ಭೇಟಿ ಮಾಡಿ ಕರೆದಿದ್ವಿ, ಆಮೇಲೆ ಕೃಷ್ಣ ಬೈರೇಗೌಡರು ಕರೆದಿದ್ವಿ. ಬಟ್ ಅವ್ರದ್ದು ಮೊದಲೇ ರಾಜಸ್ಥಾನಕ್ಕೆ ಏನೋ ಹೋಗೋ ಕಾರ್ಯಕ್ರಮ ಇದೆ, ಬೇಗ ಬಂದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ರಾಜಣ್ಣನವರು ನಾವು ತುಮಕೂರಿಗೆ ಹೋಗಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಕರೆದಿದ್ದಕ್ಕೆ ಬರ್ತೀನಿ ಅಂತಲೂ ಅವರು ಹೇಳಿದ್ರು. ಬಟ್ ಏನಕ್ಕೆ ಬರ್ಲಿಲ್ಲ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಬಟ್ ನಮ್ಗೆ ಅನ್ಸೋದು ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರ್ಬೇಕಿತ್ತು, ಭಾರಿ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ನಮಗೆ ಮಡಿಕೇರಿಯಿಂದ ಮಂಕರಗೌಡರು ಬಂದಿದ್ದು ಖುಷಿ ಆಯ್ತು. ಹಾಗೆ ನಮ್ಮ ಶ್ರೇಯಸ್ ಪಟೇಲ್ ಅವರು ಬಂದಿದ್ರು, MP ಅವರು, ಮತ್ತೆ ತೇಜಸ್ವರಿ ಅವರು ಬಂದಿದ್ರು. ಅವರೆಲ್ಲ ಬಂದಿದ್ದು ಒಂದು ಸಭೆಗೆ ಒಂದು ಒಳ್ಳೆ ಕಳೆ ಕೊಡ್ತು. ಮತ್ತೆ ಅವರು ಒಳ್ಳೆ ಒಂದು ಸಲಹೆಗಳನ್ನು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಮಂತ್ರಿಗಳು ಮಾತಾಡಾಗ ಹೇಳಿದ್ರೆ ಅಲ್ಲೆಲ್ಲ ಒಟ್ಟಾಗಿ ಸೇರಿ ಏನು ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಕಾಫಿ ಬೋರ್ಡ್ ಇರ್ಬೋದು, ಅಥವಾ KGF ಇರ್ಬೋದು, ಒಟ್ಟಿಗೆ ಸೇರಿ ಇದ್ರ ಬಗ್ಗೆ ನಾವು ಪರಿಹಾರ ಕಂಡಿಡ್ಕೊಳ್ಳೋಣ ಅಂತ ಅವ್ರು ಹೇಳಿದಾರಲ್ಲ. ಅದೊಂದು ತೃಪ್ತಿ ತಂದಿದೆ ನಮಗೆ. ಓಕೆ ಸರ್, ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿದ್ರೆ ಧನ್ಯವಾದಗಳು ಸರ್. ಅರುಣ್ ರಕ್ಷಿತರೆ ನಮಸ್ತೆ, ನಾನು ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ ವಿಶ್ವಪಥ ಟಿವಿಯಿಂದ. ನಮಸ್ತೆ ಸರ್, ನಿನ್ನೆ ತಾವು ಕೂಡ ಅಲ್ಲಿ ಸಮಾವೇಶದಲ್ಲಿದ್ದರೆ ಒಂದು ಉತ್ತಮವಾದ ರಾಜ್ಯ ಕಾಫಿ ಬೆಳೆಗಾರರ ಸಮಾವೇಶ ನಡೀತು. ತಾವು ಒಬ್ಬ ಪತ್ರಕರ್ತರಾಗಿ, ಕಾಫಿ ಬೆಳೆಗಾರರಾಗಿ, ರೌಟ್ರಿ ಗವರ್ನರ್ ಆಗಿ ನಿಮ್ಮ ಹತ್ರ ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ತಾವು ಅನೇಕ ಇಂತಹ ಸಮ್ಮೇಳನಗಳನ್ನು ಕೂಡ ತಾವು ನೋಡಿದಿರಿ. ಆದರೆ ಈ ಪರಿಹಾರ ಅನ್ನೋದು ಅಲ್ಲಿ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ತು. ಈ ಒಂದು ಸಮ್ಮೇಳನದಲ್ಲಿ ಯಾವುದಾರ ಒಂದು ಆಶಾಭಾವನೆ ಇದೆಯಾ, ಉತ್ತರ ಸಿಗುವಂತ ಆಶಾಭಾವನೆ ಇದೆಯಾ ಅನ್ನೋದು? ಈಗ ಬೆಳೆಗಾರರ ಸಮಸ್ಯೆಗಳು ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸಮಸ್ಯೆಗಳು ಒಂದೇ ಇರಲ್ಲ, ಅದರ ತೀವ್ರತೆ ಆಗಿರ್ಬೋದು ಅಥವಾ ಅದರ ಪ್ಯಾಟರ್ನ್ಗಳು ಚೇಂಜ್ ಆಗ್ತಾ ಇರ್ತದೆ ವರ್ಷದಿಂದ ವರ್ಷಕ್ಕೆ. ಆದರೆ ನಿನ್ನೆ ಮಾಡಿದಂತ ಸಮಾವೇಶ ಇದೆಯಲ್ಲ, ಅದು ಕೇಂದ್ರ ಸರ್ಕಾರದ ಗಮನ ಸೆಳೆಯಲ್ಲಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಕೆಲವು ಮಲ್ನಾಡು ಭಾಗದ ಏನ್ ಕಾಫಿ ಬೆಳೆಗಾರ ಏನ್ ಏರಿಯಾ ಇದೆ, ಆ ಭಾಗದ ಶಾಸಕರು ಕೂಡ ಅಲ್ಲಿದ್ರು. ಅದರಿಂದ ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೂ ಈ ಪ್ರಯತ್ನ ಅನುಕೂಲ ಆಗಿದೆ ಅನ್ನಿಸ್ತದೆ. ಯಾಕೆಂದ್ರೆ ನಾವು ನಮ್ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲೋ ಅನ್ನೋದಕ್ಕಿಂತ ನಮ್ ಬೇಡಿಕೆಗಳು ತಲುಪಬೇಕು ಫಸ್ಟ್, ಬಗೆಹರಿಯೋದ ಆಮೇಲೆ. ಈಗ ಬೇಡಿಕೆಗಳು ಗಮನ ಸೆಳಿಬೇಕಾದ್ರೆ ಇಂಥ ಸಮಾವೇಶಗಳು ನಡಿಬೇಕು. ಈಗ ಇದು ಕೇವಲ ಒಂದ್ ಸಮಾವೇಶದಲ್ಲೇನೆ ಯಾವುದೇ ಫಲಿತಾಂಶಗಳನ್ನ ನಿರೀಕ್ಷೆ ಮಾಡೋದಿಕ್ಕಾಗಲ್ಲ.
ಈ ಸಮಾವೇಶಗಳು ಕೇವಲ ಪ್ರಯತ್ನಗಳಾಗಿರುತ್ತೆ. ಅದು ಮುಂದೊಂದು ದಿನದಲ್ಲಿ ಆ ಸರ್ಕಾರದ ಎದುರುಗಡೆ ನಮ್ಮ ಸಬ್ಜೆಕ್ಟ್ ಬಂದಾಗ, ಬೆಳೆಗಾರರ ಸಬ್ಜೆಕ್ಟ್ ಬಂದಾಗ, ಇವು ಜನಪ್ರತಿನಿಧಿಗಳು ಈ ನಮ್ಮ ಇಲ್ಲಿನ ಸಮಸ್ಯೆಗಳ ಅರಿವಿದ್ರೆ ಅಲ್ಲಿ ಅನುಕೂಲ ಆಗುತ್ತೆ, ಗಮನ ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗಂತ ಯಾವುದೇ ಸಮಾವೇಶಗಳಲ್ಲೂ ಸಮಸ್ಯೆಗಳಿಗೆ ಪರಿಹಾರ ದೊರೆಯೋದಿಕ್ ಸಾಧ್ಯ ಇಲ್ಲ. ಈಗ ಏನಾಗಿದೆ, ರೈತರಾಗಿರ್ಲಿ ಬೆಳೆಗಾರರಾಗಿರ್ಲಿ ಕೇವಲ ಸಮಸ್ಯೆಗಳನ್ನ ತಮ್ಮ ಒಡಲೊಳಗೆ ಇಟ್ಕೊಂಡು ಅರ್ಜಿ ಕೊಡೋದ್ರಿಂದ ಯಾವ್ದು ಸಾಧ್ಯ ಇಲ್ಲ. ಒಬ್ಬ ಜನಪ್ರತಿನಿಧಿಗಳು ಸರ್ಕಾರದ ಸಚಿವರುಗಳನ್ನ ನಮ್ಮ ಹತ್ರಕ್ಕೆ ಕರ್ಸ್ಬಿಟ್ಟು ಅಲ್ಲಿ ಚರ್ಚೆ ಮಾಡೋದು ಬೇರೆ. ಅರ್ಜಿ ಕೊಟ್ಬಿಟ್ಟು ಗಮನ ಸೆಳೆಯೋದು ಕಷ್ಟ ಆಗ್ತದೆ. ಇಲ್ಲಿ ನೈಜತೆ, ಈ ಏನು ನಿರೀಕ್ಷೆ ಇದೆ, ಈ ಭಾಗದಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದು ಆ ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡು ಕೇಂದ್ರ ಸರ್ಕಾರದ ಸಚಿವರು ಹೋಗಿದ್ದಾರೆ. ಅದರಲ್ಲೂ ವಾಣಿಜ್ಯ ಸಚಿವರು ಬಂದಿರೋದು ಮುಂದಿನ ದಿನಗಳಲ್ಲಿ ಈ ಕಾಫಿ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಅದು ಮುಂದೆ ಯಾವ್ದಾರ ಒಂದು ಪ್ರತಿಫಲ ಸಿಗ್ಬಹುದು ಅನ್ನೋಂತ ನಿರೀಕ್ಷೆ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಅರುಣ್ ರಕ್ಷಿತ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಸುರೇಂದ್ರ ಅವರೇ ನಮಸ್ತೆ, ನಾನು ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ ವಿಶ್ವಪಥ ಟಿವಿಯಿಂದ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಹೌದಾ, ಚೆನ್ನಾಗಿದ್ದೀನಿ. ನಿನ್ನೆ ಬಹಳ ಒಂದು ಶಿಸ್ತಿನಿಂದ ಏನು ನಿರೀಕ್ಷೆಗೂ ಮೀರಿ ಒಂದು ಅಚ್ಚುಕಟ್ಟಾದಂಥ ಒಂದು ಕಾಫಿ ಸಮ್ಮೇಳನವನ್ನು ಮಾಡಿದ್ರಿ. ನಿಮ್ಮೆಲ್ಲರೂ ಕೂಡ ವಿಶ್ವಪಥ ಟಿವಿಯಿಂದ ಒಂದು ಧನ್ಯವಾದಗಳು. ಭಾಳಷ್ಟು ನಾವು ಕಂಡ ಹಾಗೆ ಅನೇಕ ಕಾರ್ಯಕ್ರಮಗಳು ಕೂಡ ನಡೆದಿದ್ವು. ಆದರೆ ಇದೊಂದು ವಿಶೇಷತೆ ಇತ್ತು. ಇಬ್ಬರು ಕೇಂದ್ರ ಸಚಿವರು ಬಂದರು, ಬಹಳ ಅಚ್ಚುಕಟ್ಟಾಗಿ ಸುದೀರ್ಘವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಮತ್ತು ನಿರೀಕ್ಷೆಗೂ ಮೀರಿ ಸಂಸದ ಸೂರ್ಯ ಅವರು ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಕೂಡ ಮಾತು ಕೂಡ ಆಡಿದ್ರು. ಸರ್, ಈಗ ನಿಮ್ಮಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕಾರ್ಯಕ್ರಮ ಭಾಳ ಶಿಸ್ತಿಂದ ನಡೆದಿದೆ, ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಇದರಿಂದ ಏನು ಅನುಕೂಲ ಆಗಬಹುದು ಅಂತ ನೀವು ನಿರೀಕ್ಷೆ ಮಾಡ್ತೀರಿ ಬೆಳೆಗಾರರಾಗಿ ಮತ್ತು ವಿಚಾರವಂತರಾಗಿ ಸುರೇಂದ್ರ ಅವರೇ? ಸಾಮಾನ್ಯವಾಗಿ ಏನಾಗಿದೆ, ಬಹಳ ಹಿಂದಿನಿಂದ ದುರದೃಷ್ಟವಶಾತ್ ಕಾಫಿ ಬೆಳೆಗಾರರು ಒಂದು ಕೂಡಲೇ ಒಂದು ಪೂರ್ವ ದೃಷ್ಟಿಕೋನದಿಂದಲೇ ನಮ್ಮನ್ನು ನೋಡ್ಲಾಗತ್ತೆ. ಹೌದು ಹೌದು. ಅನುಕೂಲಸ್ಥರು ಎಲ್ಲವೂ ಚೆನ್ನಾಗಿದೆ ಅಂತೇಳಿ. ಆದ್ರೆ ನಮ್ಮಲ್ಲಿರುವಂತ ಸವಾಲುಗಳು ಬಹುತೇಕ ನಾವು ಜನಸಾಮಾನ್ಯರೇ, ಆದ್ರೆ ಬೇರೆ ವೃತ್ತಿಯಲ್ಲಿ ಇರುವಂತವ್ರು ಅಥವಾ ಬೇರೆ ಬೆಳೆಗಳನ್ನ ಬೆಳೆಯುವಂತ ಬೇರೆ ರೈತಾಪಿ ಜನಗಳಿಗೂ ನಮಗಿರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕೃಷಿಗೆ ನಮ್ಮ ಒಳಸೂರು ಇನ್ಪುಟ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕ್ಬೇಕು. ಹೌದು ಹೌದು. ಪ್ಲಾಂಟೇಶನ್ ಬೆಳೆಗಳಲ್ಲಿ ಇನ್ನೊಂದು ದೊಡ್ಡ ದುರಂತ ಅಥವಾ ಅದೊಂದು ಪ್ರಕೃತಿಯ ನಿಯಮ ಏನು ಅಂತ ಹೇಳಿದ್ರೆ, ಪ್ರಥಮ 10-12 ವರ್ಷಗಳು ಆ ಬ್ರೇಕ್ ಇವನ್ ಅಂತೀವಲ್ಲ, ಹೋಗುವಂತ ಹಣ ಬರೋದಕ್ಕೆ ಅಷ್ಟು ದಿವಸ ಬಂಡವಾಳ ಹಾಕಿ ಕಾಯಬೇಕು. ಈಗ ಜ್ವಲಂತವಾಗಿರುವಂತಹ ಸಮಸ್ಯೆಗಳು, ಒಂದು ಮಾನವ ವನ್ಯಜೀವಿ ಸಂಘರ್ಷ, ವಿಶೇಷವಾಗಿ ಆನೆದು, ತೀವ್ರವಾದ ಕಾರ್ಮಿಕರ ಕೊರತೆ ತಮಗೆ ಗೊತ್ತೇ ಇದೆ. ಇವತ್ತು ನಮ್ಮ ಉದ್ಯಮದಲ್ಲಿ ಕಾರ್ಮಿಕ ಬಂಧುಗಳೇ ದೊಡ್ಡ ಬೆನ್ನೆಲುಬು. ಆದ್ರೆ ಇವತ್ತು ಕಾರ್ಮಿಕರ ಮಾಲೀಕರ ಸಂಬಂಧ ಮೊದಲಷ್ಟು ಸುಮಧುರವಾಗಿಲ್ಲ, ಸೌಹಾರ್ದಯುತವಾಗಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಅನಿವಾರ್ಯವಾಗಿ ಕಾಫಿ ಉದ್ಯಮ ಇದು ಮೂಲತಃವಾಗಿ ಬ್ರಿಟಿಷರ ಕೊಡುಗೆ ಆಗಿರೋದ್ರಿಂದ ಆಗ್ಲಿಂದ ವಲಸೆ ಕಾರ್ಮಿಕರದೇ ಅತಿ ಹೆಚ್ಚು ಪ್ರಭಾವ. ತಮಿಳುನಾಡು ಕಡೆ ಇರ್ಬೋದು, ಕರಾವಳಿಯಿಂದ ಬಂದವರು ಇರ್ಬೋದು, ಹರಪನಹಳ್ಳಿ ಕಡೆಯಿಂದ ಬಂದವರು, ಬಳ್ಳಾರಿ ಅಥವಾ ನಮ್ಮ ಬಯಲುಸೀಮೆ ಜಿಲ್ಲೆಗಳಿಂದ ಬಂದಂತವ್ರು. ಈಗ ನಮ್ಗೆ ಪೂರ್ವೋತ್ತರ ರಾಜ್ಯಗಳಿಂದ ಅಸ್ಸಾಂ, ಜಾರ್ಖಂಡ್, ಬಿಹಾರ, ಒರಿಸ್ಸಾ, ಮಧ್ಯಪ್ರದೇಶ ಮತ್ತೆ ಈ ರಾಜ್ಯಗಳ, ವಿಶೇಷವಾಗಿ ಅಸ್ಸಾಂ ಮುಖವಾಡ ತೊಟ್ಟು ಬರುವಂತ ಆರೋಪ ಇರುವಂತ ಅಕ್ರಮ ವಲಸಿಗರ ಒಂದು ಸಮಸ್ಯೆ, ಇದು ನಮ್ಮನ್ನ ಕಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಕಾಫಿ ತಮಗೆ ಗೊತ್ತಿದೆ, ನಾವು ಬೆಳೆಯುವಂತ ಕಾಫಿ 70% ರಫ್ತಾಗ್ತಾ ಇದೆ. ಭಾರತದಲ್ಲಿ ಉತ್ಪಾದನೆಯಾಗುವಂತ 70% ಹೆಚ್ಚು ಪ್ರಮಾಣದ ಕಾಫಿಯನ್ನ ಕರ್ನಾಟಕದ ನಾವು 3 ಜಿಲ್ಲೆ, ಸ್ವಲ್ಪ ಮಟ್ಟಿಗೆ ಚಾಮರಾಜನಗರ ನಾವು ಉತ್ಪಾದಿಸ್ತಾ ಇದೀವಿ. ಮೊದಲಿಂದಲೂ ಏನಾಗ್ತಾ ಇದೆ, ಈ ಸಮಸ್ಯೆಗಳನ್ನ ನಾವು ಒಂಥರ ಬಹುಜನರ ಕೂಸು. ಕೃಷಿ ಇಲಾಖೆಯನ್ನ ಹೋದ್ರೆ ನೀವು ವಾಣಿಜ್ಯ ಸಚಿವಾಲಯದಡಿ ಬರ್ತೀರಿ, ಎಲ್ಲ ಹೋಗಿರ್ತಾರೆ. ಇಲ್ಲಿ ನಾವು ರೈತರು, ಬೆಳೆಗಾರರು, ನಾವು ಒಂದು ರೀತಿ ಗೊಂದಲದ ಸಿಗಾಕೊಂಡು, ನಮ್ಮ ನಿಯಂತ್ರಣ ಸಂಪೂರ್ಣವಾಗಿ ವಾಣಿಜ್ಯ ಸಚಿವಾಲಯದಲ್ಲಿ. ನಮ್ಮ ಉತ್ಪಾದನೆ ಕಾಫಿ ರಫ್ತಾಗುವ
ಕೃಷಿ ಉತ್ಪಾದನೆಗಳ ಅಡಿಯಲ್ಲಿ. ಹೌದು ಹೌದು ಇದು ಬಹುಶಃ ಕಳೆದ ಜಾಗತೀಕರಣ ಹಾಗೂ ಉದಾರೀಕರಣದ ನಂತರ ಅಂದ್ರೆ 90ರ ದಶಕದಲ್ಲಿ ಮುಕ್ತ ಮಾರುಕಟ್ಟೆಗೆ ಬಂದ ನಂತರ ಕಾಫಿ ಬೆಳೆಯುವ ರೈತ ಕೇವಲ ರೈತನಾಗಿ ಕಾಫಿ ಉತ್ಪಾದಕನಾಗಿದ್ರೆ ಮಾತ್ರ ಸಾಲದು, ಆತನಿಗೆ ಈ ಮಾರುಕಟ್ಟೆಯ ಚಾಕಚಕ್ಯತೆ, ಚುರುಕುತನ ಮತ್ತೆ ಸ್ಮಾರ್ಟ್ನೆಸ್ ಬೇಕಾಗಿರುವಂತ ಒಬ್ಬ ವ್ಯಾಪಾರಿಯಾಗಬೇಕಾಗಿ ಬಂತು. ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಲೆನಾಡಿನ ರೈತರಲ್ಲಿ ಈ ಒಂದು ಆಂಟರ್ಪ್ರಿನರ್ಶಿಪ್ ಅಥವಾ ಈ ಉದ್ದಿಮೆದಾರರ ಮನಸ್ಥಿತಿ ಬಹಳ ಕಮ್ಮಿ. ಆ ಕೊರತೆ ನಮ್ಮನ್ನ ಇವತ್ತು ಕಾಡ್ತಾ ಇದೆ. ಎಲ್ಲೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವುದೋ ಕಾರಣಕ್ಕಾಗಿ ಒಂದು ಸಣ್ಣ ಸಂಚಲನದಿಂದಾಗಿ ಇಲ್ಲಿ ಕಾಫಿ ಮಾರುಕಟ್ಟೆ ಬಿದ್ದಿರುವಂತದ್ದು, ಬೇಕಾದಾಗ ಬರದೇ ಇರುವಂತ ಮಳೆ ಬೇಡದಿದ್ದಾಗ ಸುರಿಯುವಂಥದ್ದು, ಕಾರ್ಮಿಕರ ಮೇಲೆ ಮಾಲೀಕರಿಗೆ ನೇರ ನಿಯಂತ್ರಣ ಇಲ್ಲದೆ ಇರುವಂತದ್ದು, ನೀವು ನಿಯಂತ್ರಣವನ್ನೇನಾದ್ರೂ ಹೊಂದೋದಕ್ಕೆ ಸಾಧಿಸೋದಕ್ಕೆ ಹೋದ ಕೂಡಲೇ ಅದಕ್ಕೆ ಬೇರೆ ಬೇರೆ ರೂಪ ಸ್ವರೂಪ ಬರುವಂತದ್ದು, ಇತ್ತೀಚೆಗಾಗಿರುವಂತ ಮಾನವ ವನ್ಯಜೀವಿ ವಿಶೇಷವಾಗಿ ಮಾನವ ಆನೆ ಸಂಘರ್ಷ, ಇದನ್ನ ನೀವು ಅಡ್ರೆಸ್ ಮಾಡಕ್ ಹೋದ ಕೂಡಲೇ ಕಾಡನಾಶ ಆಗಿದೆ ಅಂತ ಹೇಳುವಂತದ್ದು. ನಮ್ಮೊಬ್ಬರು ತಮ್ಮ ಗಮನಕ್ಕೆ ತರ್ತೀನಿ, 2018ರಿಂದ ಸತತವಾಗಿ 2023ರವರೆಗೆ ಇಂಡಿಯನ್ ಫಾರೆಸ್ಟ್ ರಿಸರ್ಚ್ ಅಸೋಸಿಯೇಷನ್ ಅಂತಿದೆ. ಅವರ ವರದಿ ಪ್ರಕಾರ ಭಾರತದಲ್ಲಿ ಕಾಡುಗಳು ಹೆಚ್ಚಾಗಿರುವಂತ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ, ಅದರಲ್ಲೂ ಪಶ್ಚಿಮ ಘಟ್ಟದ ಈ ಭಾಗ. ಅವರ ವರದಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕಲ್ಯಾಣ್ ರೈ ಅಂತ ಹೇಳಿ ಒಬ್ಬ ಸಂಶೋಧನಾ ಲೇಖನ ಬರೆಯುವಂತ ಒಬ್ಬ ಲೇಖಕ ಲೆಕ್ಕನಾಡಿನಲ್ಲಿ ಬರೆದಿದ್ದಾರೆ. ಪಶ್ಚಿಮ ಘಟ್ಟದ ಈ ಭಾಗದಲ್ಲಿ ಹಸಿರು ಸೂರು ಅಥವಾ ಗ್ರೀನ್ ಕ್ಯಾನಪಿ ಹೆಚ್ಚಾಗಿರೋದಕ್ಕೆ ಪ್ಲಾಂಟೇಶನ್ ಬೆಳೆಗಳು ಕಾರಣ ಅಂತ. ಶಿವರಾಮ್ ಕಾರಂತರ ಪುತ್ರರು ಉಲ್ಲಾಸ್ ಕಾರಂತರು ಖ್ಯಾತಿಯ ವನ್ಯಜೀವಿ ತಜ್ಞರು, ಅವರ ಮಗಳು ಡಾಕ್ಟರ್ ಕೃತಿ ಕಾರಂತ್ ಅಂತ ಈಗಲೂ ಅವರು ವನ್ಯಜೀವಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಅವರ ಅಭಿಪ್ರಾಯದಲ್ಲಿ ಅವರ ರಿಸರ್ಚ್ ಪೇಪರ್ ಅಲ್ಲಿ ಹೇಳ್ತಾರೆ, ಕಾಫಿ ತೋಟಗಳಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಕಾಫಿ ತೋಟಗಳಲ್ಲಿ ಹಕ್ಕಿಗಳ ಕಲರವ ಇರುವಷ್ಟು ಈ ರೀತಿ ಎಲ್ಲೂ ಇಲ್ಲ ಅನ್ನುವಂಥದ್ದು. ಇವತ್ತು ನಮ್ಮನ್ನ ಒಂದ್ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಇನ್ನೊಂದು ದೃಷ್ಟಿಯಲ್ಲಿ ನಾವು ಬೆಳೆಸಿರುವಂತ ಅರಣ್ಯಗಳ ವಿಸ್ತರಣೆ, ಸೀಮಿತ ಜಾತಿಯ ಮರಗಳಿರ್ಬೋದು, ಅದರ ಕೊಡುಗೆನೆ. ಮತ್ತೆ ಇದನ್ನ ಮೀರಿ ಕನಿಷ್ಠ 2 ಹೆಕ್ಟೇರ್ ಅಂದ್ರೆ ಒಂದು ಬೆಳೆಗಾರನಿಗೆ 2 ಹೆಕ್ಟೇರ್ ಇದೆ, ಒಂದು 5 ಎಕರೆ ಯೂನಿಟ್ ಅಂತ ಇಟ್ಕೊಂಡ್ರೆ ಸಣ್ಣ ಬೆಳೆಗಾರನಿಗೆ, ಆತನ ಹತ್ರ ಕನಿಷ್ಠ ಒಂದು ಕೃಷಿ ಹೊಂಡ ಅಥವಾ ಕೆರೆ ಇರ್ತದೆ. 2.25 2.5 ಲಕ್ಷ ಬೆಳೆಗಾರರು ಪ್ರತಿಯೊಂದು 5 ಎಕರೆಗೆ ಅಥವಾ 10 ಎಕರೆಗೆ ಅಂತಾನೆ ನೀವು ಒಂದು ಕೆರೆ ಇಟ್ಕೊಂಡ್ರೆ ಇಡೀ ವರ್ಷ ಕೆರೆಯಲ್ಲಿ ಇಂಗುವಂತ ನೀರು, ಈ ನೀರಿಂಗಿಸುವ ಪ್ರಕ್ರಿಯೆ ಇದೆಯಲ್ಲ, ಇದು ನಮ್ಮ ಕೊಡುಗೆಗಳು ಅಂತ ನಾವು ಹೇಳ್ಕೊಡ್ತೀವಿ. ಬಟ್ ಅಫ್ಕೋರ್ಸ್ ಸಮಾಜ ಸೇವೆ ಮಾಡ್ತಾ ಇಲ್ಲ, ನಮ್ಮ ಕೃಷಿಗೆ ಇವೆಲ್ಲ ಪೂರಕ ನಾವು ಮಾಡ್ತಾ ಇದೀವಿ. ಆದ್ರೆ ಈ ಕೊಡುಗೆಗಳೆಲ್ಲೂ ಆಗ್ಬೇಕು. ಇದನ್ನು ಮೀರಿ ಭಾರತದಲ್ಲಿ ಬಡತನದ ರೇಖೆಗಿಂತ ಕೆಳಗಿರೋ ಜನ ಇದೆ, ಅವರಿಗೆ ನಿರಂತರವಾಗಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ. ಇಡೀ ದೇಶದಲ್ಲಿ 8-9 ಜಿಲ್ಲೆಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಜನ ರಿಜಿಸ್ಟರ್ ಮಾಡೋದು ಫೇಲ್ ಆಗಿದೆ. ಅಂದ್ರೆ ಆ ತಾಲೂಕು ಅಥವಾ ಜಿಲ್ಲೆಗಳು ಉದ್ಯೋಗ ಖಾತ್ರಿಯನ್ನು ನೆಚ್ಚಿಕೊಳ್ಳದೆ ಸ್ವಾವಲಂಬಿಯಾಗಿ ಬದುಕಿಗೆ ಕಾರ್ಮಿಕರಿಗೆ ಬದುಕು ಕಟ್ಟಿಕೊಟ್ಟಿವೆ ಅಂತ ಅರ್ಥ. ದೊಡ್ಡ ಕೊಡುಗೆ ಬಿಡಿ ಪ್ಲಾಂಟೇಶನ್. ನೀವು ಅದನ್ನ ತಿರುಪೂರಿನ ಕಾಟನ್ ಮಿಲ್ಸ್ ಇರ್ಬೋದು, ಶಿವಕಾಶಿ ಪಟಾಕಿ ಇರ್ಬೋದು, ಇದು ನಮ್ಮ ಪ್ಲಾಂಟೇಶನ್ ಏರಿಯಾ ಈ ಜಿಲ್ಲೆಗಳು ಕೂಡ ಇದರಲ್ಲಿ ಬರ್ತವೆ. ಅಂದ್ರೆ ಸರ್ಕಾರ ಈಗ ನಿಗದಿ ಮಾಡಿ ವರ್ಷಕ್ಕೆ 150-200 ದಿನಗಳ ಕಾಲ ಈ ಒಂದು ನಿಗದಿತ ವೇತನವನ್ನ ಕೊಟ್ಟು ಕನಿಷ್ಠ ಅವರಿಗೆ ಆಹಾರ ಭದ್ರತೆ, ಆ ಕುಟುಂಬಕ್ಕೊಂದು ಸುದೃಢ ಬದುಕನ್ನು ಕಟ್ಕೊಡ್ಬೇಕು ಅಂತಿದೆಯಲ್ಲ, ಅದು ನಮ್ಮ ಮಲೆನಾಡಿನ ಕಾಫಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಾಫಿ ಬೆಳೆಯುವ ಪ್ರಾಂತ್ಯದಲ್ಲಿ ಇದು ಅಸ್ತಿತ್ವದಲ್ಲೇ ಇಲ್ಲ. ಯಾಕಂದ್ರೆ ಈ ಹಣವನ್ನ ನಮ್ಮ ಕಾರ್ಮಿಕ ಬಂಧುಗಳಿಗೆ ನಾವು ಯಾವ್ದೋ ಕಾಲದಲ್ಲಿ ಕೊಟ್ಟಾಗಿದೆ. ಮತ್ತೆ ಈ ಭಾಗದ ಕಾರ್ಮಿಕರ ಜೀವನ ಮಟ್ಟ ತಾವು ನೋಡ್ತಾ ಇದ್ರಿ, ನೀವು ಹೊರಗಿನಿಂದಲೂ ನೋಡಿದ್ರಿ, ಚಿಂತಕರಾಗಿ ಸಕಲೇಶ್ಪುರದಲ್ಲಿ ತಾವು ಗಮನಿಸಿದಿರಿ. ಬೇರೆ ಯಾವುದೇ ಕೃಷಿ ಕಾರ್ಮಿಕರ ಜೀವನ ಮಟ್ಟಕ್ಕಿಂತಲೂ ಮಲೆನಾಡಿನ ಕಾಫಿ ತೋಟದ ಕೃಷಿ ಕಾರ್ಮಿಕರ ಜೀವನ ಮಟ್ಟ ಖಂಡಿತವಾಗಿ ಉತ್ತಮವಾಗಿದೆ. ಹಿಂದಿನ ದಿನಗಳನ್ನ ನಾನು ಹೇಳಕ್ ಹೋಗಲ್ಲ, ಇವತ್ತು ಹೋಲಿಸಿದ್ರೆ ಇವತ್ತು ನಿಜಕ್ಕೂ ಒಂದು ಸ್ವಾಭಿಮಾನದ ಸುದೃಢ ಸುಭದ್ರ ಬದುಕನ್ನ, ಭರವಸೆಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅವರ ಮಕ್ಕಳುಗಳು ಕೂಡ ಅದ್ಭುತವಾದಂತ ಜೀವನ ನಡೆಸೋದಕ್ಕೆ ಈ ಕೃಷಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣವಾಗಿದೆ ಅನ್ನೋ ಸುಳ್ಳಲ್ಲ. ಇಷ್ಟೆಲ್ಲ ಕೊಟ್ಟಂತ ಬೆಳೆಗಾರನಿಗೆ ಸರ್ಕಾರದಿಂದ ಸಿಗ್ತಾ ಇರೋ ಸವಲತ್ತುಗಳು ಸಾಕು ಅಂತ ಪ್ರಶ್ನೆ. 2022ರಲ್ಲಿ ಸ್ವತಂತ್ರ ಬಂದ ನಂತರ ಮೊದಲ ಬಾರಿಗೆ ಭಾರತ $50 ಬಿಲಿಯನ್ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಿತು.
ಹೌದು 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 $1 ಬಿಲಿಯನ್ ಅಂದ್ರೆ 100 ಕೋಟಿ. $100 ಕೋಟಿ ಅಂದ್ರೆ ಸುಮಾರು 8,000 ಕೋಟಿ ರೂಪಾಯಿ. ಹೌದು ಇಂಟು 50 ಲೆಕ್ಕ ಹಾಕೊಳ್ಳಿ. ಹೌದು ಹೌದು ಈ $50 ಬಿಲಿಯನ್ ಅಲ್ಲಿ ಕಾಫಿ 7ನೇ ಅಥವಾ 8ನೇ ಸ್ಥಾನದಲ್ಲಿ ಬರುತ್ತೆ. ನಮ್ದು 2021-22 ಆರ್ಥಿಕ ವರ್ಷದ ಕಡೆಯಲ್ಲಿ ನಮ್ಮ ಕಾಫಿಯ ರಫ್ತು $1 ಬಿಲಿಯನ್ ತಲುಪಿತು. ಹೌದು ಹೌದು ಅಂದರೆ 8,000 ಕೋಟಿ ರೂಪಾಯಿ 2021-22 ಆರ್ಥಿಕ ವರ್ಷದ ಕಡೆಗೆ ಕಡೆಯಲ್ಲಿ ಲೆಕ್ಕ ನೋಡಿದಾಗ ನಮ್ಮ ಕೊಡುಗೆ ವಿದೇಶಿ ವಿನಿಮಯ ಭಾರತದ ಬೊಕ್ಕಸಕ್ಕೆ ಒಂದು ವರ್ಷಕ್ಕೆ 8,000 ಕೋಟಿ. 2023ರಲ್ಲಿ ಇದು 10,000 ಕೋಟಿ ಹೋಯ್ತು. 2023-24 ಸಾಲಿನಲ್ಲಿ ನಾವೀಗ 12ರಿಂದ 13,000 ಕೋಟಿಯನ್ನ ದಾಟಿದೀವಿ. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ಬೆಲೆ ಏರಿಕೆ, ಹಲವಾರು ಕಾರಣಗಳಿವೆ. ಕಾಫಿ ಮಂಡಳಿಗೆ ಸಿಗುವಂತ ಪಂಚವಾರ್ಷಿಕ ಯೋಜನೆಯಲ್ಲಿ ಅನುದಾನ ಇರುವಂತದ್ದು 900ರಿಂದ 1,000 ಕೋಟಿ. ಇದು 5 ವರ್ಷದ ಯೋಜನೆ. ಇದರಲ್ಲಿ ಕಾಫಿ ಮಂಡಳಿಯ ಸಂಬಳ, ಸಾರಿಗೆ ಸವಲತ್ತು, ಭತ್ಯೆ, ವೇತನ, ಮತ್ತೆ ವಿದ್ಯಾರ್ಥಿ ವೇತನಗಳು ಇಡೀ ಕಾಫಿ ಕ್ಷೇತ್ರಕ್ಕೆ ಅನ್ವಯಿಸುತ್ತಿದ್ದು. ಸಂಶೋಧನೆಗೆ ಸೇರುತ್ತೆ, ರಫ್ತುದಾರರಿಗೆ ಕೊಡುವಂತ ಇನ್ಸೆಂಟಿವ್ಗಳು ಸೇರುತ್ತೆ. ಇವೆಲ್ಲವೂ ಸೇರಿ ಅಷ್ಟು ನಮ್ಮ ಕೊಡುಗೆಗೆ ಹೋಲಿಸಿದ್ರೆ ನಗಣ್ಯ ಅಂತ ನಮಗನ್ಸುತ್ತೆ. ಹಾಗಾಗಿ ಕನಿಷ್ಠ 200,000 ಕೋಟಿ ನಮಗೊಂದು ಕಾಫಿ ಮಂಡಳಿಗೆ ಅನುದಾನ ಕೊಟ್ರೆ 2047ರಲ್ಲಿ ಏನು ಕಾಫಿ ಮಂಡಳಿಯ ಕನಸಿದೆ, ಇಂದಿನ ನಮ್ಮ ಕಾಫಿ ಮಂಡಳಿಯ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತ MJ ದಿನೇಶ್ ದೇವೃಂದ್ ಅವರ ಕನಸು ಏನಿದೆ ಮತ್ತು ವಾಣಿಜ್ಯ ಸಚಿವರ ಕನಸು ಪಿಯೂಷ್ ಗೋಯಲ್ ಅವರ ಕನಸು ಏನಿದೆ, 2047ರ ಹೊತ್ತಿಗೆ ಈಗಿರೋ 3.5 ಲಕ್ಷ ಟನ್ ಕಾಫಿಯನ್ನು 9 ಲಕ್ಷ ಟನ್ಗೆ ಏರಿಸಬೇಕು. ಜಗತ್ತಿನ ಕಾಫಿ ಭೂಪಟದಲ್ಲಿ ಭಾರತಕ್ಕೆ ವಿಶಿಷ್ಟ ಸ್ಥಾನ ಕೊಡಬೇಕು. ಕಾಫಿ ಅಂದ್ರೆ ಇಂಡಿಯನ್ ಕಾಫಿ ಅಂತ ಹೆಸರಾಗಬೇಕು. ಆ ಗುರಿ ಮುಟ್ಟೋದಕ್ಕೆ ಅಥವಾ ಪ್ರಯತ್ನ ಪಡೋದಕ್ಕೆ ಈಗಿರುವಂತ ಅನುದಾನ ಸಾಲಲ್ಲ. ಇದು ಒಂದು. ಎರಡನೇದು, ಮಾನವ ವನ್ಯಜೀವಿ ಸಂಘರ್ಷ ಸಮಯದಲ್ಲಿ ಹೌದು, ನಾವುಗಳು ಪದೇ ಪದೇ ಹೇಳ್ತಾ ಇದೀವಿ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರು ಡಾಕ್ಟರ್ ಎಸ್ ಟಿ ಮೋಹನ್ ಕುಮಾರ್ ಅವರು, ನಮ್ಮ ಕಾರ್ಯದರ್ಶಿಗಳು KP ಕೃಷ್ಣಪ್ಪನವರು, ನಮ್ಮ 3 ಜಿಲ್ಲೆಯ ಉಪಾಧ್ಯಕ್ಷರುಗಳಾದಂತ ನಮ್ಮ ಚಿಕ್ಕಮಗಳೂರಿನ ಉಪಾಧ್ಯಕ್ಷರು, ಹಾಸನದ ಉಪಾಧ್ಯಕ್ಷರು, ಕೊಡಗಿನ ಉಪಾಧ್ಯಕ್ಷರು ಪರವಾಗಿ ನಾನು ಹೇಳೋದು, ನಾವು ಯಾವತ್ತು ಹೇಳ್ತೀವಿ, ನಾವು ಆನೆಗಳ ವಿರೋಧಿ ಅಲ್ಲ, ನಾವು ಆನೆಗಳ ಹಾವಳಿಯ ವಿರೋಧಿ. ಪ್ರತಿ ಸಾರಿಯೂ ಅರಣ್ಯ ಇಲಾಖೆಯ ಸ್ವತ್ತು ಅಂತ ಆನೆಗಳನ್ನ ಗಮನಿಸುವುದಾದ್ರೆ, ನಾನು ಕಳೆದ ಸರಿ ಇಲ್ಲಿ ಸಕಲೇಶ್ಪುರ ಒಕ್ಕಲಿಗರ ಸಮುದಾಯ ಭವನದಲ್ಲೂ ಚಿಂತನಾ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಒಂದು ಆನೆ ನಿಮ್ಮ ತೋಟಕ್ಕೆ, ಮಾವೂವರ ತೋಟಕ್ಕೆ ಬಂದು 100 ಆನೆಗಳು ಇವತ್ತು ನಿಂತಿದೆ. ಒಂದು ಆನೆಗೆ ದಿನಕ್ಕೆ 200 ಕೆಜಿ ಬೇಕು ಅಂದ್ರೆ 100 ಆನೆಗೆ ಎಷ್ಟು ಬೇಕಾಗ್ತದೆ? 20 ಟನ್ ಬೇಕು. ಬೇಡ, ಮರಿ ಎಲ್ಲ ಇದೆ, 100 ಟನ್ 10 ಟನ್ ಬೇಕು ಅಂತ ಇಟ್ಕೊಳ್ಳಿ. 10 ಟನ್ ಆನೆ ಬರೀ ರೈತರ ಜಾಗದಲ್ಲಿ ತಿಂತಾ ಇರೋದಕ್ಕೆ ರೈತರ ಹತ್ರ ಅರ್ಜಿ ಯಾಕೆ ಕೇಳ್ತೀರಿ ನೀವು? ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇವತ್ತು 100 ಆನೆ ಮೆಹಬೂಬರ ತೋಟದಲ್ಲಿ ದಾಟಿ ಹೋಗಿದೆ ಅಂದ್ರೆ 10 ಟನ್ ಮೆಹಬೂಬರ ತೋಟದಲ್ಲಿ ಆಹಾರ ತಿಂದಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನಷ್ಟದ ಪ್ರಮಾಣವನ್ನು ಅಂದಾಜಿಸಬೇಕು, ಬರಬೇಕು, ನಿಮ್ಗೆ ಏನ್ ನಷ್ಟ ಆಗಿದೆ ಕೊಡಬೇಕು, ಆ ಮೊತ್ತ ಅಲ್ಲಿ ಇರಬೇಕು. 2 ವರ್ಷದಿಂದ ಅದು ಬಂದಿಲ್ಲ. ಈಗ ಏನು ಅಂದ್ರೆ ಆನೆಗಳ ತೋಟದ ದುರದೃಷ್ಟವಂತರು ತೀರ್ಕೊಂಡಾಗ ಅವ್ರಿಗೆ 15 ಲಕ್ಷ ಕುಟುಂಬಕ್ಕೆ ಕೊಡ್ತಾರೆ ಬಿಟ್ರೆ, ಮನೆ ಕ್ಯಾಪಿಟಲ್ ಲಾಸ್, ಗಿಡಗಳು ಹಾಳಾದಾಗ, ನಿಮ್ಮ ಗೇಟೋ ಮತ್ತೊಂದು, ಕೆರೆನೋ ನಿಮ್ಮ ಪಂಪೋ ಮತ್ತೊಂದು ಹಾಳಾದಾಗ, ಜಾನುವಾರುಗಳ ಮೇಲೆ ದಾಳಿ ಮಾಡಿದಾಗ ಇನ್ನು 1-1.5 ವರ್ಷದಿಂದ ಬರದ್ ಬಾಕಿ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಪ್ರತಿಯೊಂದಕ್ಕೂ ಸರ್ಕಾರದ ಸ್ವತ್ತು ಅಂತ ಆನೆಗಳನ್ನ ಪರಿಗಣಿಸೋದಾದ್ರೆ ನೀವು ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಆನೆಗಳ ಪರವಾಗಿ ಈ ಮಾತು ಸತ್ಯ. ಎಲ್ಲರೂ ನಮ್ಮಂಗೆ ಇರ್ಬೇಕು ಅಂತಿಲ್ಲ. ಯಾವ್ದೋ ಪಾಪ ಸಣ್ಣ ಪ್ರಮಾಣದಲ್ಲಿ ಬೆಳೆಯೋ ರೈತ ಆ ಕ್ಷಣದಲ್ಲಿ ಆವೇಶಕ್ಕೆ ಒಳಗಾಗಿ ಏನೋ ಹಾನಿ ಮಾಡ್ಬೋದು, ಆನೆ ಗಾಯಗೊಳ್ಬಹುದು, ಮತ್ತೆಲ್ಲೋ ದಾಳಿ ಮಾಡಬಹುದು. ಆನೆ ತಪ್ಪಲ್ಲ. ಇದನ್ನ ಸಮರ್ಥವಾಗಿ ಎದುರಿಸಬೇಕು. ಈಗ ಕಾರ್ಮಿಕರ ಕೊರತೆ ಮೊದಲೇ ಇದೆ, ಇದು ಬಂದು ಕೂಡ್ಲೆ ಆಗಲ್ಲ. ನಗರದಲ್ಲಿ ಕೂತಂತ ಸೋಕಾಲ್ಡ್ ಪರಿಸರವಾದಿಗಳು ಅವ್ರದೇ ಆದಂತ ಕತೆ ಹೇಳ್ತಾರೆ. ನೀವೇನೋ ಮಾಡ್ಬಿಟ್ಟಿದಿರಿ, ಆನೆ ಬಂತು, ನೀವು ಕಾಡು ಕಡ್ದಿದ್ದೀರಿ. ಈಗ ಹೋದ ವರ್ಷ ವಿಪರೀತ ಮಳೆ, ಹಂಗಾದ್ರೆ ಕಾಡು ಇದ್ದಕ್ಕಿದ್ದಂಗೆ ರಾತ್ರಿ ಮಳೆ ಜಾಸ್ತಿ ಆಗೋಯ್ತಾ, ಕಾಡು ಹುಟ್ಟುತ್ತಾ? ಇವೆಲ್ಲವಕ್ಕೂ ವೈಜ್ಞಾನಿಕವಾಗಿ ಒಂದು ದೃಷ್ಟಿಕೋನ ಅಳವಡಿಸಿ ನೋಡ್ಬೇಕು. ಇದು ಎರಡನೇದು. ಮೂರನೇದು, ಪ್ರತಿಯೊಂದನ್ನು ನಾವು ಕೃಷಿ ಅಂತ ನೋಡ್ಕೊಂಡು ಬರ್ತಾ ಇದೀವಿ ಮೊದಲಿಂದ. ಕಾಫಿ ಬೆಳೆಗಾರರಿಗೆ ಕೊಡುವಂತದ್ದು KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಬ್ಯಾಂಕ್ಗಳಿಂದ ಕೃಷಿ ಸಾಲ ಕೊಡುವಂತದ್ದು. ನಾನು ಮೊದಲೇ ಹೇಳಿದಂಗೆ 2022ರಲ್ಲಿ ಆರ್ಥಿಕ ವರ್ಷದ ಕಡೆಯಲ್ಲಿ ಭಾರತದಿಂದ ಕೃಷಿ ಉತ್ಪನ್ನಗಳ ರಫ್ತು, ಐ ರಿಪೀಟ್, ಕೃಷಿ ಉತ್ಪನ್ನಗಳ ರಫ್ತಲ್ಲಿ ಕಾಫಿಗೂ ಸ್ಥಾನ ಇದೆ. ಮೂರನೇದು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದವರೇ ನಮ್ಗೆ ಇನ್ಶೂರೆನ್ಸ್ ಕೊಡ್ತಿದ್ದು.
ಹೌದು ಹೌದು NDRF ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಇಂದ ನಮಗ್ ಕೊಡುವಂತದ್ದು ಕೃಷಿ ಲಾಸ್ ಅಂತ. ನಮಗೆ ವಿಪರೀತ ಮಳೆ ಆಗಿ ಭೂಕುಸಿತವೋ 33% ನಷ್ಟ ಆದಾಗ ಕೃಷಿ ಸಾಲಗಳ ನಷ್ಟದ ಅಡಿಯಲ್ಲೇ ನಮಗೆ ಬರ್ತಾ ಇರುವಂತದ್ದು. ಇವೆಲ್ಲವೂ ಆದಾಗ ಕೃಷಿ ಹೌದು 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 ಸರ್. ಸರ್ಫಾಸಿ ಅಂತ ಸೆಕ್ಯುರಿಟೈಸೇಷನ್ ಅಂಡ್ ರಿಯಶೂರೆನ್ಸ್ ಅಂತ ಹೇಳಿ ಒಂದು 2002ರಲ್ಲಿ ಕೃಷಿಯೇತರ ಸಾಲಗಳಿಗೆ ರಿಸರ್ವ್ ಬ್ಯಾಂಕ್ ರೂಪಿಸಿದಂತ ನಿಯಮ. ಉದ್ದೇಶ ಪೂರ್ವಕವಾಗಿ ವಿಲ್ಫುಲ್ ಡಿಫಾಲ್ಟರ್ಸ್ ಇಂದ ಸಾಲವನ್ನು ಮರು ವಸೂಲಿ ಮಾಡಬೇಕು, ಹರಾಜಾಕಿ ಆದ್ರೂ ವಸೂಲು ಮಾಡಬೇಕು, ಕೋರ್ಟ್ ಪ್ರಕ್ರಿಯೆ ಮಾಡಕ್ ಹೋದ್ರೆ ತಡ ಆಗುತ್ತೆ. ಹಾಗಾಗಿ ಬ್ಯಾಂಕ್ಗಳಿಗೆ ಸರ್ವಾಧಿಕಾರ, ಪರಮೋಚ್ಚ ಅಧಿಕಾರ ಕೊಟ್ಟು ಹರಾಜಾಕುವಂಥದ್ದು ಅದು ನಾವು ಹೋಗ್ತೀವಿ. ಅದು ಬ್ಯಾಂಕ್ ನ್ಯಾಷನಲ್ ಪ್ರಾಪರ್ಟಿ, ಪಬ್ಲಿಕ್ ಮನಿ, ಓಕೆ. ಇದಕ್ಕಿದ್ದಂತೆ ಯಾವುದೋ ಒಂದು ನಿರ್ದಿಷ್ಟ ಕೇಸಲ್ಲಿ ಇಟ್ಕೊಂಡು ವಿಶೇಷವಾಗಿ ಕೆನರಾ ಬ್ಯಾಂಕ್ ನಮ್ಮ ಮೇಲೆ ಸರ್ಫಾಸಿ ನೋಟಿಸ್ಗಳನ್ನ ಕೊಡಕ್ ಶುರು ಮಾಡಿ ಹಲವಾರು ಬೆಳೆಗಾರರ ಆಸ್ತಿಯನ್ನ ಹರಾಜಾಕಿ. ನಮ್ಮ ಪ್ರಶ್ನೆ, ನಾವು ಕೃಷಿ ಅಲ್ಲ ಅನ್ನೋದಾದ್ರೂ ನಾವೇನು? ಭೂಮಿಲಿ ಬೆಳೆಯುವಂತದ್ದು ಎಲ್ಲವೂ ಕೃಷಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ಡಾಕ್ಯುಮೆಂಟ್ ಅನ್ನ ಕೊಡುವಂಥದ್ದು, ಅವರೇ ನೋಡುವಂಥದ್ದು. ಕೇವಲ ನಮ್ಮಿಂದ ಭಾರತಕ್ಕೆ ಆ ಕಾಲದಲ್ಲಿ ರಫ್ತಿನಿಂದ ಬಹಳ ದೊಡ್ಡ ಅಮೂಲ್ಯ ವಿದೇಶಿ ವಿನಿಮಯ ಬರ್ತಾ ಇತ್ತು ಅಂತ ಹೇಳಿ ನಮ್ಮನ್ನ ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ತಂದು, ಯಾಕೆಂದ್ರೆ ಸಂಪೂರ್ಣ ರಫ್ತು ಆಧಾರಿತವಾದಂತ ಉದ್ಯಮ ಅಲ್ಲ, ಇದನ್ನ ನಿಯಂತ್ರಣಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೋಯ್ತು. ಹೌದು ಸರ್. ಇದು ಇವೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಆಶಾಭಾವನೆ ಇದೆ ಅಂತ? ಅಲ್ಲಿಗೆ ಇದು ಸಮಸ್ಯೆಗೆ ನಾವು ರಾಜ್ಯ ಸರ್ಕಾರದ ಕಂದಾಯ ಸಚಿವರನ್ನ ಕರೆದ್ವಿ, ಒಂದು ನಮ್ಮ ಕೃಷಿ ಸಚಿವರನ್ನ ಕರೆದ್ವಿ, ಅರಣ್ಯ ಸಚಿವರನ್ನ ಕರೆದಿದ್ವಿ, ಸಹಕಾರ ಸಚಿವರಾದಂತ ನಮ್ಮ ಉಸ್ತುವಾರಿ ಸಚಿವರನ್ನು ಕರೆದಿದ್ವಿ. ದುರದೃಷ್ಟವಶಾತ್ ಇವ್ರು ಯಾರು ಬರ್ಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಆದ್ರೆ ಕೇಂದ್ರ ವಾಣಿಜ್ಯ ಸಚಿವರು ಬಂದ್ರು, ನಮ್ಮ ಹಾಸನ ಮೂಲದವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈಗ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾದಂತ ಕುಮಾರಸ್ವಾಮಿ ಅವರು ಬಂದ್ರು, ಸಂಸದರಾದಂತ ಶ್ರೇಯಸ್ ಪಟೇಲ್ ಅವರು ಬಂದ್ರು, ತೇಜಸ್ವಿ ಸೂರ್ಯ ಅವರು ಬಂದ್ರು, ಕೊಡಗು ಮಡಿಕೇರಿ MLA ಆದಂತ ನಮ್ಮ ಮಂಕರಗೌಡ ಅವರು, ಕಾಫಿ ಬೆಳೆಗಾರರು ಅವರು ಇದ್ರು, ಬೇಲೂರಿನ ಸನ್ಮಾನ್ಯ HK ಸುರೇಶ್ ಅವರು ಇದ್ರು, ನಮ್ಮ ಸ್ಥಳೀಯ ಶಾಸಕರಾದಂತ ಸಿಮೆಂಟ್ ಮಂಜುನಾಥ್ ಅವರಿದ್ರು. ಎಲ್ಲರದ್ದು ಒಕ್ಕೊರಲು ನಮ್ಮ ಬೇಡಿಕೆ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ಬೇಕಿತ್ತು. ನಿನ್ನೆ ಅದಕ್ಕೊಂದು ತಾರ್ಕಿಕವಾದಂತ ಅಂತ್ಯವನ್ನು ನಿಂತಿದೆ. ಯಾಕಂದ್ರೆ ನಮ್ಮ ಸರ್ಫಾಸಿ ವಿಚಾರ ಇಷ್ಟೊತ್ತು ಹೇಳಿದ್ದನ್ನ ನಾವು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ವಿ. ಮೂಡಿಗೆರೆ ಬೆಳೆಗಾರ ಸಂಘದವರ ಒಂದು ಆಹ್ವಾನದ ಮೇರೆಗೆ ನಾವು ಅಲ್ಲೂ ಪ್ರತಿಭಟನೆ ಮಾಡಿದಾಗ ಮಂಗಳೂರಿನಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದರು ಕೂಡ ಶ್ರೀನಿವಾಸ ಪೂಜಾರರು ಬಂದು ನಮ್ಮ ಅಹವಾಲನ್ನ ಕೇಳಿದ್ರು. ನಂತರ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಕೆನರಾ ಬ್ಯಾಂಕ್ ಮತ್ತು ಎಲ್ಲಾ ಬ್ಯಾಂಕ್ಗಳನ್ನ ಕರೆದು ALBC ಸಭೆ ರೀತಿ ಸಭೆ ಮಾಡಿದ್ರು. ತದನಂತರ ಸಂಸತ್ನಲ್ಲಿ ವಿಚಾರ ಎತ್ತಿದ್ರು. ಅಲ್ಲಿ ನಿನ್ನೆ ಬಂದಂತ ಮಾನ್ಯ ವಾಣಿಜ್ಯ ಸಚಿವರು ಪಿಯೂಷ್ ಗೋಯಲ್ ಅವರು, ಇಲ್ಲ ಕಾಫಿ ಕೃಷಿ ಸಾಲ ಏನಿದೆ ಇದು ಸರ್ಫಾಸಿ ಅಡಿಯಲ್ಲಿ ಬರಲ್ಲ ಅಂತ ನಿನ್ನೆ ಅದಕ್ಕೆ ಸಮರ್ಥನೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷರು ಕೂಡ ನಿನ್ನೆ ಮಾತಾಡಿದ್ರು, MJ ದಿನೇಶ್ ಅವರು. ನಿರೀಕ್ಷೆಗೆ ಮೀರಿ ಜನ, ಒಳ್ಳೆ ಭೋಜನ ವ್ಯವಸ್ಥೆ, ಎಲ್ಲಾ ಇಲಾಖೆಗಳ ಸಹಕಾರ, ವಿಶೇಷವಾಗಿ ಭದ್ರತಾ ಸಿಬ್ಬಂದಿಗಳು, ಸಕಲೇಶ್ಪುರ ಜನಸಾಮಾನ್ಯರಿಂದಲೂ ಕೂಡ ಯಾವುದೇ ಒಂದು ರೀತಿ ಒಣಗಾಟ ಇಲ್ಲದೆ ನಿನ್ನೆ ಎಲ್ಲಾ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಬಹುಶಃ 3 ಜಿಲ್ಲೆಗಳನ್ನ ಪ್ರತಿನಿಧಿಸುವ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಇದೊಂದು ಶ್ರಮ, ನಿನ್ನೆಯ ಜನಸಂದಣಿ ತಡ ಆದ್ರೂ ಕೂಡ ಜನ ಚೂರು ಮಿಸ್ಕಾಡದೆ ಕೂತು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ವಿಶೇಷವಾಗಿ ನಿಮ್ಮನ್ನ ನಾನು ನಿಮ್ಮ ಮೂಲಕ ಎಲ್ಲಾ ಮಾಧ್ಯಮ ಮಿತ್ರರಿಗೆ, ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಾನು ದೊಡ್ಡ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನಾವು ಕಳೆದ ಸರಿ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಗೆ ಮೈಸೂರಿಗೆ ಹೋದಾಗ ಸಂವಾದದಲ್ಲಿ ನಾನು ಅದನ್ನೇ ಹೇಳಿದ್ದೆ. ನಾವು ವಿಜಯವಾಣಿ ಪೇಪರ್ ಅಲ್ಲಿ ದಯಮಾಡಿ ಈ ಬೆಳೆಗಾರರಿಗೆ ಶುಕ್ರದಶೆ, ಕಾಫಿಗೆ ಚಿನ್ನದ ಬೆಲೆ ಅಂತ ಬರೆಯುವ ಸಂದರ್ಭದಲ್ಲಿ ಕೆಳಗಡೆ ಒಂಚೂರು ವಿವರಣೆನೂ ಕೊಡಿ. ನೀವು ಹೇಳೋದೆಲ್ಲ ನಿಜ, ಆದ್ರೆ ಅದಕ್ಕೆ ಪರ್ಯಾಯವಾಗಿ ಸಮಸ್ಯೆಗಳು ಅದೇ ರೀತಿ ಮೇಲೆ ಹೋಗ್ತಾ ಇದೆ. ಇದನ್ನ ಎಲ್ಲೋ ಒಂದ್ ಕಡೆ ಬಾಕ್ಸ್ ಅಲ್ಲಿ ಬರಬೇಕು. ಮೆಹಬೂಬ್ ಅವರು 10 ಲಕ್ಷದ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ 9 ಲಕ್ಷ ಸಾಲ ಇದೆ ಅಂತ ಹೇಳ್ಬೇಕಲ್ಲ. ಸುಮ್ನೆ ನೋಡ್ದಾಗ ಅದನ್ನ ಕಾಣಿಸ್ಬಿಟ್ರೆ ಇದಕ್ಕೂ ಹಂಗಾಗಿ ನಿನ್ನೆ ಬಹುಶಃ ಬಹಳ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಬ್ಬ ವಾಣಿಜ್ಯ ಸಚಿವರು ಸಕಲೇಶ್ಪುರಕ್ಕೆ ಬಂದು ವಿಚಾರಗಳನ್ನ ಸಹಾನುಭೂತಿಯಿಂದ ಕೇಳಿದ್ದಾರೆ. ನಮ್ಮೆಲ್ಲಾ ವಿಚಾರಗಳನ್ನ ಕುಮಾರಸ್ವಾಮಿ ಅವರು, ಮಾನ್ಯ ಭಾರಿ ಕೈಗಾರಿಕಾ ಸಚಿವರು ಕೂಡ ಒಪ್ಕೊಂಡು ವಿಚಾರವನ್ನ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸೋದಕ್ಕೆ ಹಿರಿಯರಾದಂತ ದೇವೇಗೌಡರ ಮೂಲಕ ಪ್ರಯತ್ನ ಪಡ್ತೀನಿ, ನಿಮ್ದೇನಿದ್ರು ಹೇಳಿ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಸ್ಟಾಲ್ಗಳು ಇತ್ತು, ಬಹಳಷ್ಟು ಜನ ಹೊಸ ವಿನೂತನ ಆವಿಷ್ಕಾರಗಳನ್ನು ಮಾಡಿದಂಥವ್ರು. ಹಾಗಾಗಿ ಒಂದು ಉತ್ತಮ ವಾತಾವರಣದಲ್ಲಿ ನಿಮ್ಮೆಲ್ಲರ
ಸರ್ಕಾರದಿಂದ ಆಗ್ತದೆ ಅಂತ ನಾನಾದ್ರೂ ಭಾವಿಸ್ತೀನಿ ಮೆಮಗೋರೆ. ಆಯ್ತು ಸುರೇಂದ್ರ ಅವರೇ, ಸುದೀರ್ಘವಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸುರೇಂದ್ರ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು once again. ಇಲ್ಲಿಯವರೆಗೆ ಕಾಫಿ ಬೆಳೆಗಾರರ ಸಮಾವೇಶದ ಸಂಬಂಧಪಟ್ಟಂತೆ ಒಂದು ವಿಶ್ಲೇಷಣೆಯನ್ನು ನೀವೆಲ್ಲ ಕೇಳಿದಿರಿ. ಕಾಫಿ ಬೆಳೆಗಾರರು ಅಂತ ಹೇಳಿದರೆ ಈ ಮಲೆನಾಡಿಗೆ ಅನ್ನ ನೀಡುವಂತಹ ವ್ಯಕ್ತಿಗಳು. ಇವರು ಸುಖವಾಗಿ ಸಂತೋಷವಾಗಿ ಯಾವುದೇ ಸಮಸ್ಯೆಗಳು ಇಲ್ಲದಂತಹ ಜೀವನ ನಡೆಸಿದ್ರೆ ಮಾತ್ರ ಮಲೆನಾಡು ಭಾಗ ಸುಂದರವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಸಕಲೇಶಪುರ ಸಕಲ ಐಶ್ವರ್ಯ ಇರುವಂತಹ ಒಂದು ಊರು ಮಲೆನಾಡು ಅಂತ ಹೇಳಿದ್ರೆ ಸೊಗಸಾದ ಸೌಂದರ್ಯವನ್ನು ಹೊಂದಿರುವಂತಹ ಊರು ಅಂತ ಹೇಳಿ. ಆದರೆ ಅಲ್ಲಿಯ ಜನಗಳು ಸುಂದರವಾಗಿದ್ದರೆ, ಅಲ್ಲಿಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಎಲ್ಲರೂ ಕೂಡ ಸ್ಪಂದಿಸಿದರೆ ಮಾತ್ರ ನಾವು ನಿರೀಕ್ಷೆ ಪಡುವಂತಹ, ನಾವು ಅಂತ ಕಲ್ಪನೆ ಮಾಡಿಕೊಳ್ಳುವಂತಹ ಮಲೆನಾಡು ಪ್ರದೇಶ, ಕಾಫಿ ನಾಡಿನ ಪ್ರದೇಶ ಬಹಳ ಸುಂದರವಾಗಿರುತ್ತೆ. ಇಲ್ಲದೇ ಇದ್ದರೆ ನಾವೊಂದು ಭ್ರಮೆ ಒಳಗಡೆ ಮಾತ್ರ ಉಳ್ಕೋತೀವಿ, ಸಕಲೇಶ್ಪುರದ ಮಲೆನಾಡಿನ ಕಾಫಿ ಬೆಳೆಗಾರರು ಬಹಳ ಸುಂದರವಾಗಿದ್ದಾರೆ ಅಂತ. ಈ ವಿಚಾರವಾಗಿ ವಿಶ್ವಪಥ ಟಿವಿ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕು. ನಮ್ಮ ರಾಜ್ಯ ಸಮೃದ್ಧಿಯಾಗಿರಬೇಕು ಅಂದರೆ ವಿಭಿನ್ನ ಪ್ರದೇಶದಲ್ಲೇ ಬೆಳೆಯುವಂತಹ ಎಲ್ಲ ಬೆಳೆಗಾರರು, ರೈತರು ಸುಖವಾಗಿ ನೆಮ್ಮದಿಯಾಗಿರಬೇಕು. ಆಗ ಮಾತ್ರ ಈ ನಮ್ಮ ರಾಜ್ಯ ಸಂತೋಷವಾಗಿ ಇರೋದಕ್ಕೆ, ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುತ್ತೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಈ ಕಾರ್ಯಕ್ರಮ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೀವಿ. ನಮಸ್ಕಾರ.